ಇವತ್ತು ನಾನು ಸ್ವಲ್ಪ ಸಮಯ ನಿಮ್ಮ ಜೊತೆ ನಾನು ಮಾತನಾಡ್ತೇನೆ. ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. 15 ನಿಮಿಷ 10 ನಿಮಿಷದಲ್ಲಿ ನಾನು ವಾಕ್ಯವನ್ನು ಮುಗಿಸ್ತೇನೆ. ದಯಮಾಡಿ ನಿಮ್ಮ ಒಂದು ಅಟೆನ್ಷನ್, ನಿಮ್ಮ ಒಂದು ಗಮನ ದೇವರ ವಾಕ್ಯದ ಕಡೆ ಕೊಡಬೇಕಾಗಿ ನಾನು ನಿಮ್ಮಲ್ಲಿ ಬೇಡಿಕೊಳ್ತೇನೆ. ಆಮೆನ್. ನಾವು ಆ್ಯಕ್ಚುಲಿ ಇದು ಪಂಚಾಶತ್ತಮ ಪ್ರಾರ್ಥನೆಯನ್ನು ನಾವು ಹಮ್ಮಿಕೊಂಡು ಒಂದು ವಾರ ಆಗಿದೆ. ತುಂಬ ಉತ್ತಮವಾಗಿ ಎಲ್ಲ ಸ್ಥಳಗಳಲ್ಲಿ ಬೆಳಿಗ್ಗೆ 5 ಸ್ಥಳಗಳಲ್ಲಿ ಪ್ರಾರ್ಥನೆ 5:30 7 ಗಂಟೆವರೆಗೆ ನಡೀತಾ ಇದೆ. ಮತ್ತು ಹಾಗೆಯೇ ಸಂಜೆ 6:30 8 ಗಂಟೆವರೆಗೂ ಈ ಪಟ್ಟಣದ ಈ ಭಾಗದಲ್ಲೆಲ್ಲ ತುಂಬ ಉತ್ತಮವಾಗಿ ನಡೀತದೆ. ನಾನು ಪ್ರತಿಯೊಂದು ಸ್ಥಳದಲ್ಲಿ, ಅಂದರೆ ಬೆಳಗಿನ ಒಂದು ಪ್ರಾರ್ಥನೆಗಳಲ್ಲಿ ಮಾತ್ರ ಪ್ರತಿಯೊಂದು ಸ್ಥಳಕ್ಕೆ ನಾನು ಹೋಗಿದ್ದೇನೆ. ಮತ್ತು ಹಾಗೆ ಸಂಜೆ ಒಂದು ನಡೆಯುವಂಥ ಪ್ರಾರ್ಥನೆಗಳಲ್ಲಿ ಸಹ ದೇವರ ಒಂದು ಪ್ರಸನ್ನತೆ ತುಂಬ ನಾನು ಅನುಭವಿಸಿದ್ದೇನೆ. ಆಮೆನ್. ದೇವರು ಏನೋ ಆತನು ಮಾಡಲಿಕ್ಕಿದ್ದಾನೆ, ಅದಕ್ಕಾಗಿ ತನ್ನ ಮಕ್ಕಳನ್ನು ಪ್ರಾರ್ಥನೆಗಾಗಿ ಆತನು ಅವರನ್ನು ನಿರತಗೊಳಿಸಿದ್ದಾನೆ. ಆಮೆನ್. ದೇವರು ಏನಾದರೂ ದೊಡ್ಡದು ಮಾಡಬೇಕಾದ್ರೆ ಆತನು ತಮ್ಮ ಪ್ರಜೆಗಳನ್ನು ಪ್ರಾರ್ಥನೆಯಲ್ಲಿ ತೊಡಗಿಸುತ್ತಾನೆ. ಇಷ್ಟೇ ಜನ ನಾನು ನಂಬೋದು. ನಾನು ಹೇಳಿದೆ, ದೇವರು ಏನಾದರೂ ದೊಡ್ಡದು ಮಾಡಬೇಕಂದ್ರೆ ತನ್ನ ಮಕ್ಕಳನ್ನು ಪ್ರಾರ್ಥನೆಯಲ್ಲಿ ಆತನು ತೊಡಗಿಸುತ್ತಾನೆ. ಪ್ರಾರ್ಥನೆ ಮಾಡೋರೆಲ್ಲ ಜೋರಾಗಿ ಆಮೆನ್ ಹೇಳ್ತೀರಾ? ಆಮೆನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನಾವು ಈ ಒಂದು ಪ್ರಾರ್ಥನೆ ದಿನಗಳಲ್ಲಿ, ಪಂಚಾಶತ್ತಮ ಪ್ರಾರ್ಥನೆ ದಿನಗಳಲ್ಲಿ ಯಾಕೆ ಇದನ್ನು ಹಮ್ಮಿಕೊಂಡಿದ್ದೇವೆ ಅಂತ ನಾನು ನಿಮ್ಗೆ ಹೇಳ್ತಾ ಅದನ್ನು ವಾಕ್ಯವನ್ನು ನಾನು ಮುಗಿಸ್ತೇನೆ. ಈ ಒಂದು ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ನಂತರ ಆತನು ಮೊದಲನೇ ಸಭೆಯ ಮೇಲೆ ಆತನ ಪವಿತ್ರಾತ್ಮನನ್ನು ವಾಗ್ದಾನವನ್ನು ಅವರಿಗೆ ಆ ಬಲದಿಂದ, ಪರಲೋಕದ ಒಂದು ಬಲದಿಂದ ತುಂಬಿಸುವ ದಿನದವರೆಗೆ, ಅದನ್ನು ನಾವು ಪಂಚಾಶತ್ತಮ ದಿನ ಅಂತ ಹೇಳ್ತೇವೆ. ಆ ದಿನದವರೆಗೆ ಅವರು ಯೇಸು ಸ್ವಾಮಿ ಈ ಲೋಕದಲ್ಲೇ ಆತನು ಮರಣದಿಂದ ಎದ್ದು ಬಂದ ಮೇಲೆ ತನ್ನ ಶಿಷ್ಯರ ಸಂಗಡ ಆತನು ಸಮಯವನ್ನು ಕಳೆಯುತ್ತಾ ಅವರ ಜೊತೆಯಲ್ಲಿ ದೇವರ ರಾಜ್ಯದ ಒಂದು ಮರ್ಮಗಳನ್ನು ಅವರಿಗೆ ಹೇಳ್ತಾ ಇದ್ದನು. ಆಮೇನ್. 40 ದಿವಸಗಳು ಯೇಸು ಶಿಷ್ಯರ ಜೊತೆಯಲ್ಲಿ ಆತನು ದೇವರ ರಾಜ್ಯದ ಬೋಧನೆಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರು 1ನೇ ಅಧ್ಯಾಯ ನೀವು ಓದೋದಾದರೆ ಮನೆಗೆ ಹೋಗಿ ಓದ್ರಿ, ಇವಾಗ ನಾವು ಓದಲಿಕ್ಕಿಲ್ಲ. ಆದರೆ ಆತನು ದೇವರ ರಾಜ್ಯ, ಅಂದರೆ ಆತನು ಬಂದ ಕಾರಣ ದೇವರ ರಾಜ್ಯ, ಆತನು ಇದ್ದ ಕಾರಣ ದೇವರ ರಾಜ್ಯದ ಬಗ್ಗೆ, ಆತನು ಜೀವಿಸಿ ಅವರಿಗೆ ಕಲಿಸಿದಂಥ ಒಂದು ವಿಷಯಗಳು ದೇವರ ರಾಜ್ಯದ ಕುರಿತಾಗಿತ್ತು. ಮತ್ತು ಆತನು ಸತ್ತ ನಂತರ ಸಾಯುವುದು ಸಹ ಅದು ದೇವರ ರಾಜ್ಯದ ಕುರಿತಾಗಿತ್ತು. ಸತ್ತ ನಂತರ ಆತನು ಹಿಂತಿರುಗಿ ತನ್ನ ಒಂದು ಪರಲೋಕಕ್ಕೆ ಆರೋಹನಾಗಿ ಹೋಗುವಾಗಲೂ ಸಹ ಆತನು ಶಿಷ್ಯರ ಸಂಗಡ ಆತನು ಪ್ರಕಟ ಮಾಡಿ ದೇವರ ರಾಜ್ಯದ ಕುರಿತಾಗಿ ಆತನು ಮಾತನಾಡಿದನು. ಆಮೆನ್. ಇವತ್ತು ನಮ್ಮನ್ನು ಸಹ ದೇವರು ತನ್ನ ರಾಜ್ಯಕ್ಕಾಗಿ ನಮ್ಮೊಬ್ಬೊಬ್ಬರನ್ನು ಆತನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನು ಇಲ್ಲಿ ಕೂತಿರುವಂಥ ಪ್ರತಿಯೊಂದು ಮಕ್ಕಳನ್ನು ಸೇರಿ, ಯವನಸ್ಥರನ್ನು ಸೇರಿ, ದೊಡ್ಡವರನ್ನು ಸೇರಿ, ವೃದ್ಧಾಪ್ಯದಲ್ಲಿರುವಂಥ ಎಲ್ಲ ವಯಸ್ಕರನ್ನು ದೇವರು ನಿರ್ದಿಷ್ಟವಾಗಿ ಆತನು ಆರಿಸಿಕೊಂಡಿದ್ದಾನೆ ತನ್ನ ರಾಜ್ಯಕ್ಕಾಗಿ. ಹಲ್ಲೆಲೂಯಾ. ಓಕೆ, ಯೆಶಾಯನ ಬರೆದ ಗ್ರಂಥ 61ನೇ ಅಧ್ಯಾಯ ಈ ಒಂದು ಭಾಗವನ್ನು ನಾವು ಓದಲಿಕ್ಕಿದ್ದೇವೆ. ಮತ್ತು ಬಹುಶಃ ಪ್ರಾರ್ಥನೆಗೆ ನೀವೆಲ್ಲ ಸೇರಿ ಬಂದಿರೋದಾದರೆ ಪ್ರತಿದಿನ ನಾವು ಒಂದು ಅಧ್ಯಾಯ ಓದ್ತಾ ಇದ್ದೀವಿ. ಅದರಲ್ಲಿ ನಿನ್ನೆ ದಿನ ಓದಿದಂಥ ಒಂದು ವಚನ ಭಾಗ ಯೆಶಾಯ 61. ನಾನು ಅದನ್ನೇ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ದೇವರು ನಿರ್ದಿಷ್ಟವಾಗಿ ನನ್ನ ಸಂಗಡತನು ಕೆಲವು ವಿಷಯಗಳನ್ನು ನನಗೂ ನಮ್ಮೆಲ್ಲರಿಗೂ ನಮ್ಮ ಕುಟುಂಬಗಳಿಗೆ ಆತನು ಮಾತನಾಡ್ತಾ ಇದ್ದಾನೆ. ಆಮೆನ್. ಸೊ ಇಲ್ಲಿ ಹೇಳ್ತದೆ ಯೆಶಾಯ 61. ಆ್ಯಕ್ಚುಲಿ ನಿಮ್ಮ ಬೈಬಲಲ್ಲಿ ಯಾರಾದರೂ ತೆಗೆದಿರೋದಾದರೆ ಯೆಶಾಯ 61 ಅದರ ಒಂದು ಶಿರೋನಾಮೆ ಅಥವಾ ಟೈಟಲ್, ಅಧ್ಯಾಯದ ಪ್ರಾರಂಭದಲ್ಲಿ ಒಂದು ಟೈಟಲ್ ಅಂತಿರುತ್ತೆ. ಯಾರಾದರೂ ಗಟ್ಟಿಯಾಗಿ ಹೇಳ್ತೀರಾ? ಓದಿ ಏನು ಬರೆದಿದೆ ಅಂತ ಹೇಳ್ತೀರಾ? ಒಂದೊಂದು ಕಡೆ ಒಂದೊಂದಿದೆ, ಎಲ್ಲವೂ ಸರಿಯಾದದ್ದೇ, ಆದರೆ ಬೇರೆ ಬೇರೆ ಇದೆ, 2-3 ಥರ ಇದೆ. ಯಾರಾದರೂ ಹೇಳ್ತೀರಿ? ಚಿಯೋನು ಅಂತ ಪ್ರಾರಂಭ ಆಗ್ತದೆ. ಚಿಯೋನಿಗೆ ರಕ್ಷಣೆಯ ವಾಗ್ದಾನಗಳು. ಎಲ್ಲ ಹೇಳ್ರಿ ಚಿಯೋನಿಗೆ. ಗಟ್ಟಿಗೆ ಹೇಳಬೇಕು. ಚಿಯೋನ್ ಅಂದರೆ ಯಾರು? ನಾವೇ. ಓಕೆ, ಗಟ್ಟಿಗೆ ಹೇಳ್ರಿ. ಚಿಯೋನಿಗೆ ರಕ್ಷಣೆಯ ವಾಗ್ದಾನಗಳು. ಚಿಯೋನಿಗೆ ರಕ್ಷಣೆಯ ವಾಗ್ದಾನಗಳು. ಇನ್ನೊಂದು ಶಿರೋನಾಮ ಇದೆ. ಯಾರಾದರೂ ಹೇಳ್ತೀರಾ? ನಿಮ್ಮ ಬೈಬಲಲ್ಲಿ ಬೇರೆ ಥರ ಇದೆ. ಚಿಯೋನಿಗೆ ರಕ್ಷಣೆಯ ಒಂದು ವಾಗ್ದಾನಗಳು ಅಂತಿಲ್ಲ, ಬೇರೆ ಇದೆ ನೋಡ್ರಿ. ಯಾರು ಹೇಳ್ತೀರಿ ಬೇಗ? ಅಲ್ಲಲ್ಲ, ಕನ್ನಡದಲ್ಲಿ ಬೇರೆ ಶಿರೋನಾಮ ಇದೆ. ಯಾರಿದ್ದೀರಿ ಬೇಗ? ಬೈಬಲ್ ತೆಗೆದಿದ್ದೀರಾ? ಚಿಯೋನಿಗೆ ರಕ್ಷಣೆ ಮಾರ್ಗ ಅಂತಲೇ ಇದೆಯಾ? ಹೌದಾ? ಎಸ್. ಗಟ್ಟಿಗೆ ಹೇಳಪ್ಪ. ಯೆಹೋವ ದೇವರ ದಯೆಯ ವರುಷ. ಎಲ್ಲ ಹೇಳ್ರಿ, ಯೆಹೋವ ದೇವರ. ಗಟ್ಟಿಗೆ ಹೇಳಬೇಕು. ಕರ್ತನಾದ ದೇವರ ದಯೆಯ
ವರುಷ. ಇಯರ್ ಆಫ್ ಫೇವರ್ ಅಂತ ಹೇಳ್ತದೆ ಇಂಗ್ಲೀಷಲ್ಲಿ. ಆ ಇಯರ್ ಆಫ್ ಫೇವರ್, ಯೆಹೋವನ ದಯೆಯ ವರುಷ. ಇದು ಯೆಶಾಯನು, ನಾನು ಸ್ವಲ್ಪ ಹಿನ್ನೆಲೆ ಹೇಳಿ ನಾವು ವಾಕ್ಯವನ್ನು ಓದ್ತೇನೆ, ಓಕೆನಾ, ಸರಿನಾ? ನನ್ನ ಕಡೆ ನೋಡ್ರಿ. ಯೆಶಾಯನು ಆತನು ವಾಗ್ದಾನ ಮಾಡ್ತಾ ಇದ್ದಾನೆ, ಪ್ರವಚನ ಮಾಡ್ತಾ ಇದ್ದಾನೆ. ಅಂದರೆ ಮುಂದಿನ ದಿನಗಳ ಬಗ್ಗೆ ಆತನು ಪ್ರವಚನ ಮಾಡ್ತಾ ಇದ್ದಾನೆ. ಆಮೆನ್. ಮುಂದಿನ ದಿನಗಳಂದರೆ ಸುಮಾರು ವರ್ಷಗಳ ಹಿಂದೆ, ಅಂದರೆ ನಾವು ಹುಟ್ಟೋದಕ್ಕಿಂತ ಮುಂಚೆ ಯೆಶಾಯನು ಮಾಡಿದ ವಾಗ್ದಾನ ಇದು. ಏನು ವಾಗ್ದಾನ ಅದು? ಚಿಯೋನಿಗಿರುವಂಥ ರಕ್ಷಣೆಯ ಒಂದು ವಾಗ್ದಾನಗಳು, ಅಥವಾ ಯೆಹೋವನ ದಯೆಯ ವರುಷ. ಆಮೆನ್. ಆ ಯೆಹೋವನ ದಯೆಯ ವರ್ಷ ಯಾವುದು? ಯಾವ ವರ್ಷ ಅದು? ನೀವೆಲ್ಲ ಯಾರು ಇವಾಗ ಜೀವಿಸ್ತಾ ಇದ್ರಲ್ಲ, 2024 ಇದೇ ಯೆಹೋವನ ದಯೆಯ ವರ್ಷ. ಆಮೆನ್. ಅದು ಯಾವುದೇ ಒಂದು ನಿರ್ದಿಷ್ಟ ವರ್ಷವಲ್ಲ. ಯಾರ್ಯಾರು ಯೇಸುವನ್ನು ನಂಬಿ ಆತನನ್ನು ಸ್ವೀಕಾರ ಮಾಡಿದರೋ ಅವರ ಮೇಲೆಲ್ಲ ಕರ್ತನ ದಯೆಯ ವರುಷ ಅದು ಪ್ರಾರಂಭ ಆಗಿದೆ. ಈ ಒಂದು ಅಧ್ಯಾಯದಲ್ಲಿ ನೀವು ಓದಿದರೆ ಮುಂದೆ ಹೇಳ್ತದೆ ಅದು ಶುಭ ವರುಷ ಅಂತ ಹೇಳ್ತದೆ. ಇಟ್ಸ್ ಅದು ದೇವರು ಒಳ್ಳೆಯದನ್ನು ಮಾಡುವಂಥ, ಶುಭವನ್ನು ಮಾಡುವಂಥ ವರುಷ ಅಂತ ಹೇಳ್ತದೆ. ಆಮೆನ್. ಇಯರ್ ಆಫ್ ಜುಬಿಲಿ ಅಂತ ಹೇಳ್ತದೆ ಕನ್ನಡದಲ್ಲಿ. ಆಮೆನ್. ಜುಬಿಲಿ ಅಂತ ಹೇಳಿದ್ರೆ ಅದು 50 ವರ್ಷಕ್ಕೆ ಒಮ್ಮೆ ಬರುವಂಥ ಒಂದು ವರ್ಷ. ಹಳೆ ಒಡಂಬಡಿಕೆಯಲ್ಲಿ, ಇದು ಹೊಸ ಒಡಂಬಡಿಕೆಯಲ್ಲ. ಎಲ್ಲರೂ ಎಚ್ಚರಿಕೆಯಿಂದ ಕೇಳಿಸ್ಕೊಡ್ರಿ. ಮಕ್ಕಳು ಯಾರು ಓಡಾಡಬಾರ್ದು, ಸುಮ್ಮನೆ ಕೂತ್ಕೊಳ್ಬೇಕು ಕೆಳಗಡೆ, ಓಕೆ. ಇಯರ್ ಆಫ್ ಜೂಬಿಲಿ ಅಂತ ಹೇಳಿದ್ರೆ, ಯೂಬಿಲಿ ಒಂದು ವರ್ಷ ಅಂತ ಹೇಳಿದ್ರೆ 50 ವರ್ಷಕ್ಕೆ ಒಮ್ಮೆ ಬರುವಂಥ ಒಂದು ವರ್ಷ. ಆ ವರ್ಷದಲ್ಲಿ, ಇದು ಹಳೆ ಒಡಂಬಡಿಕೆಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆ ಒಂದು ವರ್ಷ ಅದು ವಿಶ್ರಾಂತಿಯ ವರ್ಷ. ಅಂದರೆ ಅವರು ಕೆಲಸ ಮಾಡೋ ಹಾಗಿಲ್ಲ. ಈ 49 ವರ್ಷ ಏನು ಅವರು ಬಿತ್ತಿ ಅವರು ಕಣಜವನ್ನು ಸೇರಿಸ್ಕೊಂಡಿದ್ರು ಅದನ್ನು ತಿಂದು ಆ ವರ್ಷವೆಲ್ಲ ವಿಶ್ರಾಂತಿ ಮಾಡುತ್ತಾ ದೇವರಿಗೆ ಸ್ತೋತ್ರ ಮಾಡ್ತಾ ಇರಬೇಕು. ಆಮೆನ್. ಆ ವರ್ಷ ಒಂದು ವೇಳೆ ಬಂದಿಗಳಿದ್ದರೆ ಆ ಒಂದು ನೆಲದಲ್ಲಿ ಅವರು ಬಿಡುಗಡೆ ಮಾಡಲ್ಪಡ್ತಾರೆ. ಆಮೆನ್. ಹಲ್ಲೆಲೂಯಾ. ಇವತ್ತು ನಾವು ಯೇಸು ಸ್ವಾಮಿ ಸುರಿಸಿದ ರಕ್ತದಿಂದ ಎಲ್ಲ ಪಾಪ, ಎಲ್ಲ ರೋಗ, ಎಲ್ಲ ದರಿದ್ರತನ, ಎಲ್ಲ ಸೈತಾನ ಒಂದು ವಶನದಿಂದ, ಬಂಧನದಿಂದ ನಾವು ಬಿಡಿಸಲ್ಪಟ್ಟಿದ್ದೇವೆ. ನಾವು ಆ ಒಂದು ಯೆಹೋವನ ದಯೆಯ ವರ್ಷದಲ್ಲಿ ನಾವು ಇದ್ದೇವೆ. ಆಮೆನ್. ಹಲ್ಲೆಲೂಯಾ. ಈಗ ನೀವು ಯಾರ್ಯಾರು ಯೇಸು ಸ್ವಾಮಿಯನ್ನು ನಂಬಿದ್ದೀರೋ ನಿಮ್ಮ ಮೇಲೆ ಆ ಮರಿಯಳಿಗಿಂತ ಹೆಚ್ಚಾಗಿ, ನಾನು ಆಮೇಲೆ ಹೇಳ್ತೇನೆ ಯಾಕೆ ನೀವು ಮರಿಯಳಿಗಿಂತ ಹೆಚ್ಚಾಗಿ ನೀವು ದಯೆಯನ್ನು ಹೊಂದಿದವರು ಎಂಬುದಾಗಿ. ಬೈಬಲ್ ಹೇಳ್ತದೆ ಮರಿಯಳು ಎಲ್ಲರಿಗಿಂತ ಹೆಚ್ಚಾಗಿ ದಯೆಯನ್ನು ಹೊಂದಿದವಳೆ ಅಂತ ಗಬ್ರಿಯಲ್ ದೂತ ಬಂದು ಹೇಳ್ತಾನೆ. ಆಮೆನ್. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ದಯೆಯನ್ನು ಹೊಂದಿದಂಥ ಸ್ತ್ರೀಯಳು ಮರಿಯಳು. ಇವತ್ತು ಮರಿಯಳಿಗಿಂತ ನೀವು ಹೆಚ್ಚಾಗಿ ದಯೆ ಹೊಂದಿದಂಥ ಒಂದು ಜನರಾಗಿದ್ದೀರಿ. ಯಾಕೆ ಗೊತ್ತಾ? ಮರಿಯಳು ಶಾರೀರಿಕವಾಗಿ ಯೇಸುವನ್ನು ಗರ್ಭಧರಿಸಿ, ಕನ್ನಿಕೆಯಾಗಿ ಗರ್ಭಧರಿಸಿ ಆಕೆ ಒಂದು ಬಾರಿ ಯೇಸುವನ್ನು ಹೆತ್ತಳು, ಜನ್ಮ ಕೊಟ್ಟಳು. ಅದು ಶಾರೀರಿಕವಾಗಿ. ಆದರೆ ಆತ್ಮಿಕವಾಗಿ ಯೇಸು ಸ್ವಾಮಿ ನಿಮ್ಮ ಒಳಗಡೆ ಇದ್ದಾನೆ. ಆತನು ಸದಾ ನಿಮ್ಮ ಒಳಗಡೆ ಇದ್ದಾನೆ, ನಿಮ್ಮ ಮೇಲೆ ಇದ್ದಾನೆ, ನಿಮ್ಮನ್ನು ಆವರಿಸ್ತಾ ಇದ್ದಾನೆ, ನಿಮ್ಮ ಜೊತೆಯಲ್ಲಿದ್ದಾನೆ. ಆತನು ವಾಗ್ದಾನ ಮಾಡಿದ್ದಾನೆ, ನಿಮ್ಮನ್ನು ಕೈ ಹಿಡಿದ ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಮತ್ತು ನೀವು ಈಗ ಹೇಳ್ರಿ, ಮರಿಯಳಿಗಿಂತ ನೀವು ಶ್ರೇಷ್ಠರಲ್ಲ. ಎಸ್, ಆಕೆ ಕೇವಲ ಶಾರೀರಿಕವಾಗಿ ಜನ್ಮ ಕೊಟ್ಟಳು, ಆದರೆ ಯೇಸು ಸ್ವಾಮಿ ಸದಾ ನಿನ್ನ ಸಂಗಡ ಇದ್ದಾನೆ. ನೀನೇ ದೇವರ ಆಲಯವಾಗಿದ್ದಿ, ಆ ದೇವರ ವಾಸಸ್ಥಳ ನೀನೇ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರ ಮಂದಿರ ನೀನೇ ಆಗಿದ್ದಿ. ಪಕ್ಕದಲ್ಲಿ ನೋಡಿ ಹೇಳ್ರಿ ಅಂದ್ರೆ ನನ್ನನ್ನೇ ನೋಡ್ತಾ ಇದ್ದ ದುರ್ಗುಡ್ಡಿ. ಯಾಕಪ್ಪ ನನ್ನ ಮೇಲೆ ಕೋಪನಾ? ಪಕ್ಕದಲ್ಲಿ ನೋಡಿ ಹೇಳ್ರಿ, ಪಕ್ಕದಲ್ಲಿ ನೋಡ್ರಿ, ಅವ್ರಿಗೆ ನೋಡಿ ಹೇಳ್ರಿ, ನೀನು ದೇವರ ಆಲಯ, ವಾಸಸ್ಥಳ, ದೇವರು ನಿನ್ನಲ್ಲಿ ನಿವಾಸ ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ನಾವು ಎಷ್ಟೋ ಧನ್ಯತೆಯನ್ನು, ದಯೆಯನ್ನು, ಆತನ ಕರುಣೆಯನ್ನು ನಾವು ಹೊಂದಿಕೊಂಡಿದ್ದೇವೆ. ದೇವರು ನಿವಾಸ ಮಾಡುವಂಥ ಸ್ಥಳ ಮಾತ್ರವಲ್ಲ, ಅಲ್ಲಿ ಹೇಳ್ತದೆ ಆ ಒಂದು ವಚನ, ಈಗ ಓದೋಣ. ದೇವರಾದ ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಮೊದಲನೇ ಒಂದು, ನೀವು ಮರಿಯಳಿಗಿಂತ ಶ್ರೇಷ್ಠವಾದವರು ಯಾಕೆ ಅಂತಂದರೆ, ಮೊದಲನೇದಾಗಿ ನಿಮಗೆ ಯೇಸು ಸ್ವಾಮಿ ರಕ್ಷಣೆ ಕೊಟ್ಟಿದ್ದಾನೆ. ಅದಕ್ಕೆ ನೀವು ಮರಿಯಳಿಗಿಂತ ಹೆಚ್ಚು ದಯೆ ಹೊಂದಿದವರು. ಆಮೆನ್. ಮರಿಯಳ ಜೀವಿತದಲ್ಲಿ ಕೇವಲ ಗಬ್ರಿಯಲ್ ದೂತ ಬಂದು ಆ ಒಂದು ವಾಗ್ದಾನ ನೆರವೇರುವವರೆಗೆ ಆಕೆ ಧನ್ಯಳು, ಜನ್ಮ ಕೊಡುವವರೆಗೆ. ಆದರೆ ನೀವು ಸತತವಾಗಿ ನೀವು ಧನ್ಯರಾಗಿದ್ದೀರಿ, ನಿರಂತರ ಧನ್ಯರಾಗಿದ್ದೀರಿ.
ಎಂದೆಂದಿಗೂ ದೇವರು ನಿಮ್ಮ ಸಂಗಡ ಇದ್ದಾನೆ. ಆ ಧನ್ಯತೆ ದಯೆಯನ್ನು ಕೊಟ್ಟಿರುವಂಥ ದೇವರು ನಿಮ್ಮೊಳಗಡೆ ನಿವಾಸ ಮಾಡುತ್ತಾನೆ. ಅದಕ್ಕಾಗಿ ನೀವು ಇಡೀ ಜೀವಮಾನವೆಲ್ಲ ನೀವು ನಿಶ್ಚಯವಾಗಿ ಶುಭವು ಕೃಪೆಯು ನಿಮ್ಮ ಜೀವಮಾನವೆಲ್ಲ ನಿಮ್ಮನ್ನು ಹಿಂಬಾಲಿಸುತ್ತದೆ. ನೀವು ನಂಬಿದರೆ ಆಮೇಲೆ ಜೋರಾಗಿ ಹೇಳ್ತೀರಾ, ಚಪ್ಪಾಳೆ ತಟ್ಟಿ ಹೇಳ್ತೀರಾ, ಎದ್ದು ನಿಂತ್ಕೊಂಡು ಜಿಗಿತ ಹೇಳ್ತೀರಾ. ನಿಶ್ಚಯವಾಗಿ ಶುಭವು ಕೃಪೆಯು ನಿಮ್ಮ ಜೀವಮಾನವೆಲ್ಲ ನಿಮ್ಮನ್ನು ಹಿಂಬಾಲಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ರಕ್ಷಣೆ ಯೇಸು ಸ್ವಾಮಿಯನ್ನು ಮರಿಯಳು ಸ್ವೀಕಾರ ಮಾಡಿದ್ಲೋ ಇಲ್ಲೋ ಗೊತ್ತಿಲ್ಲ. ಆಮೆನ್. ರಕ್ಷಕನಾಗಿ ಸ್ವೀಕಾರ ಮಾಡಿದ್ಲೋ ಇಲ್ಲೋ ಗೊತ್ತಿಲ್ಲ. ದೇವರ ಒಂದು ವಾಗ್ದಾನವು ನನ್ನ ಮೂಲಕವಾಗಿ ನೆರವೇರುತ್ತದೆ ಎಂಬುದಾಗಿ ಆ ಕೇಳಿದ್ಲು, ನಿನ್ನ ವಾಕ್ಯದಂತೆ ನನಗಾಗಲಿ ಅಂದಳು. ಆಮೆನ್. ಆದರೆ ಆ ವಾಗ್ದಾನ ನಮ್ಮಲ್ಲಿ ಶಾಶ್ವತವಾಗಿ ನಮಗೆ ಶಾಶ್ವತ ಒಂದು ಆಶೀರ್ವಾದಗಳನ್ನು, ಶಾಶ್ವತವಾಗಿ ಅಥವಾ ನಮ್ಮಲ್ಲಿ ಬಿಡುಗಡೆಗಳನ್ನು, ಶಾಶ್ವತವಾಗಿ ನಮ್ಮನ್ನು ಆಶೀರ್ವಾದಗಳನ್ನು ತಂದಂಥ ಆ ವಾಗ್ದಾನ ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ನೀವು ರಕ್ಷಿಸಲ್ಪಟ್ಟಿದ್ದೀರಿ. ದೇವರ ಮಹಾದಯೆ ಮಹಾಕರುಣೆ ನಿಮ್ಮ ಮೇಲಿದೆ. ರಕ್ಷಣೆ ಶ್ರೇಷ್ಠವಾದದ್ರಿ. ಉಚಿತವಾಗಿ ಹೊಂದಿಕೊಂಡಿದ್ದೇವೆ ಅಂದ ಮಾತ್ರಕ್ಕೆ ಅದನ್ನು ತಾತ್ಸಾರ ಮಾಡಿಕೊಡೋದು. ಯೇಸು ಸ್ವಾಮಿ ನಿನಗೆ ರಕ್ಷಣೆ ಕೊಡುವುದಕ್ಕಾಗಿ ಆತನು ಶಿಲುಬೆ ಮೇಲೆ ಸತ್ತನು, ಜಡಿಯಲ್ಪಟ್ಟನು, ಜಜ್ಜಲ್ಪಟ್ಟನು, ಮೊಳೆ ಹೊಡೆಸಿಕೊಂಡನು. ಆ ಒಂದು ರೋಮ ಒಂದು ಕ್ರೂರ ಸೈನಿಕರಿಂದ ಆ ಕೊರಡೆ ಹೊಡೆತಗಳನ್ನು ಆತನು ಹೊಡೆಸಿಕೊಂಡನು. ರಕ್ತ ಮಾಂಸವನ್ನು ಆತನು ನಮಗಾಗಿ ಸುರಿಸಿದನು, ನೋವನ್ನು ಅನುಭವಿಸಿದನು. ಈ ರಕ್ಷಣೆ ಕೊಡುವುದಕ್ಕಾಗಿ, ನಿನಗೆ ನನಗೆ ರಕ್ಷಣೆ ಕೊಡುವುದಕ್ಕಾಗಿ ಇದೆಲ್ಲ ಯೇಸು ಮಾಡಬೇಕಾಯಿತು. ಆದರೆ ಇದನ್ನು ಹೆಂಗೆ ಹೊಂದ್ಕೊಂಡಿವಿ? ಉಚಿತವಾಗಿ, ಫ್ರೀ, ಏನು ಚಾರ್ಜ್ ಮಾಡಲಿಲ್ಲ, ಏನು ಹಣ ಕೊಡಲಿಲ್ಲ, ಏನು ಪ್ರಯಾಸ ಮಾಡಲಿಲ್ಲ. ಯಾರಾದರೂ ಇಲ್ಲಿ 10,000 ರೂಪಾಯಿ ಕೊಟ್ಟು ಅಥವಾ ಹೆಚ್ಚು ರೊಕ್ಕ ಕೊಟ್ಟು ನೀವು ರಕ್ಷಣೆ ಹೊಂದಿದ್ದೀರಾ? ಯಾರಾದರೂ ಹೊಂದಿದ್ದೀರಾ? ಯಾಕೋ ಮಾತಾಡ್ತಾ ಇಲ್ಲ, ಬಿಸಿಲು ಜಾಸ್ತಿ ಆಯಿತಾ? ಯಾರಾದರೂ ಹಣ ಕೊಟ್ಟು ಪ್ರಯಾಸ ಮಾಡಿ ಕೆಲಸ ಮಾಡಿ ನೀವು ರಕ್ಷಣೆ ಗಳಿಸಿದ್ದೀರಾ? ಯೇಸು ಬಿಟ್ಟರೆ ಬೇರೆ ಯಾವುದಾದ್ರೂ ನಾಮದಲ್ಲಿ ರಕ್ಷಣೆ ಇದೆಯಾ? ಯೇಸು ಬಿಟ್ಟರೆ ಬೇರೆ ಯಾವ ನಾಮದಲ್ಲಿ ರಕ್ಷಣೆ ಇಲ್ಲ. ಬರಬೇಕಾದಂಥ ರಕ್ಷಣೆ ಆ ಯೇಸುವಿನ ನಾಮದಲ್ಲಿ ಬಿಟ್ಟರೆ ಬೇರೆ ಯಾವ ನಾಮದಲ್ಲಿ ನಮಗೆ ರಕ್ಷಣೆ, ಬಿಡುಗಡೆ, ದಯೆ ಇಲ್ಲವೇ ಇಲ್ಲ. ಆಮೆನ್. ಓಕೆ, ಸೊ ಇಲ್ಲಿ ರಕ್ಷಣೆ ಬಗ್ಗೆ ಮಾತಾಡ್ದು ಮೊದಲನೇದಾಗಿ. ಎರಡನೇದಾಗಿ ಆತ್ಮನು. ಯಾರ್ಯಾರು ರಕ್ಷಣೆ ಹೊಂದಿದ್ರು ಕೈ ಎತ್ತಿರಿ ನೋಡೋಣ. ಆಮೆನ್. ಸೊ ನಿಮ್ಮಲ್ಲಿ ಪವಿತ್ರಾತ್ಮನ ನಿವಾಸ ಮಾಡುತ್ತಾನೆ. ನೀವು ದೇವರ ದಯೆಯನ್ನು ಹೊಂದಿದಂಥ ಜನರಾಗಿದ್ದೀರಿ, ದೇವರ ರಕ್ಷಣೆಯನ್ನು ಹೊಂದಿದಂಥ ಜನರು ನೀವಾಗಿದ್ದೀರಿ. ಆ ಸಾಕ್ಷಾತ್ ಯೇಸು ಸುರಿಸಿದಂಥ ರಕ್ತದಿಂದ ನೀವು ಶುದ್ಧೀಕರಣ ಮಾಡಲ್ಪಟ್ಟಂಥ ಜನಗಳು ನೀವಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಹೇಳ್ತದೆ, ದೇವರಾದ ಕರ್ತನ ಆತ್ಮನು ನನ್ನ ಮೇಲೆ ಅದೇ, ಆತನಿದ್ದಾನೆ. ಆಮೆನ್. ದೀನರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೆ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಯಾರೆಲ್ಲ ಯೇಸುವಿನ ರಕ್ಷಣೆಯನ್ನು ಹೊಂದಿಕೊಂಡಿದ್ದೀರಾ? ಆಮೆನ್. ಕರ್ತನ ಆತ್ಮನು ನಿಮ್ಮ ಮೇಲಿದ್ದಾನೆ. ಆಮೆನ್. ಕೈ ಎತ್ತಿರಿ, ಕೈ ಎತ್ತಿರಿ, ಕೈ ಎತ್ತಿರಿ. ಕರ್ತನ ಆತ್ಮನು ನನ್ನ ಮೇಲಿದ್ದಾನೆ ಹೇಳ್ರಿ. ತಲೆ ಮೇಲೆ ಇಟ್ಕೊಳ್ರಿ. ಕರ್ತನ ಆತ್ಮನು, ಗಟ್ಟಿಗೆ ಹೇಳ್ರಿ. ಕರ್ತನ ಆತ್ಮನು ನನ್ನ ಮೇಲೆ, ನನ್ನ ಒಳಗಡೆ ಇದ್ದಾನೆ. ಓಕೆ, ಆತನು ನಿಮ್ಮಲ್ಲಿ ಇರುವಂಥ ಕಾರಣ, ನಿಮ್ಮ ಮೇಲೆ ಇರುವಂಥ ಕಾರಣ, ನಿಮ್ಮನ್ನು ಆವರಿಸ್ತಿರುವಂಥ ಕಾರಣ, ರಕ್ಷಣೆ ಕೊಟ್ಟ ಕಾರಣ ಒಂದೇ ಒಂದು, ಆತನು ನಿಮ್ಮನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ. ಕರ್ತನ ಆತ್ಮ ನನ್ನ ಮೇಲಿದ್ದಾನೆ, ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಇದು ಯೆಶಾಯನು ಮಾಡಿದಂಥ ಪ್ರವಚನವನ್ನು ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18-19 ಓದೋದಾದರೆ ಅದೇ ಅಧ್ಯಾಯವನ್ನು ಆತನು ಆಲಯದಲ್ಲಿ ತೆಗೆದು ಆತನು ಯಾಜಕರಿಂದ ಒಂದು ಸುರುಳಿಯನ್ನು ತೆಗೆದುಕೊಂಡು ಓದುತ್ತಾನೆ. ಕರ್ತನ ಆತ್ಮನು ನನ್ನ ಮೇಲಿದ್ದಾನೆ, ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ. ಏನಕ್ಕಾಗಿ ಅಭಿಷೇಕಿಸಿದ್ದಾನೆ? ಇವತ್ತು ಕರ್ತನ ಆತ್ಮ ನಿನ್ನ ಮೇಲಿದ್ದಾನೆ, ನಿನ್ನನ್ನು ಅಭಿಷೇಕಿಸಿದ್ದಾನೆ. ಸುಮ್ಮನೆ ಏನೋ ನೀನು ಬಂದು ಎಲ್ಶಡೈ ಸಭೆಯಲ್ಲಿ ಕೂತ್ಕೊಳ್ಬೇಕು, ಇಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಸುಮ್ಮನೆ ಆ ಒಂದು ಆನಂದವನ್ನು ಅನ್ನಿಸ್ಬೇಕು ಅಂತ ಕೊಟ್ಟಿಲ್ಲ. ಆತ್ಮನು ನಿಮ್ಮ ಮೇಲೆ ಬಂದಿರುವುದು ಅಥವಾ ಆತ್ಮನ ಪವಿತ್ರಾತ್ಮ ನಿಮ್ಮಲ್ಲಿ ಇರುವಂಥ ಕಾರಣ ನಿಮ್ಮನ್ನು ಅಭಿಷೇಕಿಸುವುದಕ್ಕಾಗಿ. ಮೊದಲನೇದಾಗಿ ಅಭಿಷೇಕ ಅಂದರೆ ಏನು? ವಿಶೇಷವಂತ ದೇವರ ಕೆಲಸವನ್ನು ಮಾಡಲಿಕ್ಕೆ ದೇವರೇ ಕೊಟ್ಟಂಥ ಸಾಮರ್ಥ್ಯ. ಅಭಿಷೇಕ ಅಂದ್ರೆ ಏನು? ದೇವರ ಕೆಲಸಕ್ಕೆ ದೇವರು ಕೊಟ್ಟ ಸಾಮರ್ಥ್ಯ. ಆಮೆನ್. ಅದಕ್ಕೆ ಪವಿತ್ರಾತ್ಮ ಹೇಳ್ತಾನೆ, ನಿಮ್ಮ ಅಶಕ್ತಿಯಲ್ಲಿ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನಿಮ್ಮ ಒಂದು ಮಾಡೋದಕ್ಕೆ ಆಗದೇ ಇರುವಂಥ ಕೆಲಸವನ್ನು ನಾನು ಪವಿತ್ರಾತ್ಮನಾಗಿ ನಿಮ್ಮ ಅಲ್ಲಿ ಸಹಾಯ ಮಾಡುತ್ತಾ ನಿಮ್ಮ ಮೂಲಕವಾಗಿ ನಾನು ಮಾಡುತ್ತೇನೆ.
ಏಮೇನ್. ಎಂಥ ವಿಶೇಷತೆ ನೋಡ್ರಿ. ನಮ್ಮನ್ನು ಪಾಪದಲ್ಲಿ ಇದ್ದವರನ್ನ, ನಾವು ಎಲ್ಲೋ ಬಿದ್ದವರನ್ನ, ಎಲ್ಲೋ ಇದ್ದವರನ್ನ, ನರಕದ ಹಾದಿಯಲ್ಲಿದ್ದವರನ್ನ ಯೇಸು ಸ್ವಾಮಿ ತನ್ನ ರಕ್ತ ಸುರಿಸಿ ನಮ್ಮನ್ನು ಶುದ್ಧೀಕರಣ ಮಾಡಿ, ನಮ್ಮನ್ನು ಅಭಿಷೇಕಿಸಿ, ಪವಿತ್ರಾತ್ಮನ ಇರಿಸಿ, ನಮ್ಮನ್ನು ತನ್ನ ಕೆಲಸಕ್ಕಾಗಿ ನೇಮಿಸಿದ್ದಾನೆ. ಯಾರು ಯೇಸು ಸ್ವಾಮಿಯ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಿ? ಸಾಮರ್ಥ್ಯ ನಮ್ಮಲ್ಲಿ ಇಲ್ಲದೆ ಇರ್ಬೋದು, ಆದರೆ ಪವಿತ್ರಾತ್ಮನ ಮೂಲಕವಾಗಿ ಆತ ನಮ್ಮನ್ನು ಅಭಿಷೇಕ ಮಾಡಿದ್ದಾನೆ. ತನ್ನ ಕೆಲಸಕ್ಕಾಗಿ ಆತನೇ ನಮಗೆ ಕೊಡುವಂಥ ಸಾಮರ್ಥ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗೊಂದು ಪ್ರಶ್ನೆ, ಈ ಸಾಮರ್ಥ್ಯದಿಂದ ನಾವು ಪ್ರಾರ್ಥಿಸ್ಬೋದಾ? ಇಲ್ಲ. ಕೆಲವರು ಮಾತ್ರ ಹೇಳಿದ್ರು, ಅರ್ಧ ಜನ. ಈ ಸಾಮರ್ಥ್ಯದಿಂದ, ದೇವರು ಕೊಡುವಂಥ ಈ ಸಾಮರ್ಥ್ಯದಿಂದ ನಾವು ಪ್ರಾರ್ಥಿಸ್ಬೋದಾ? ಜನರನ್ನು ಬಿಡಿಸ್ಬೋದಾ? ರೋಗವನ್ನು ಸ್ವಸ್ಥಗೊಳಿಸ್ಬೋದಾ? ದೆವ್ವ ಪೀಡಿತರನ್ನು ಬಿಡಿಸ್ಬೋದಾ? ಎಸ್, ಆಮೇನ್, ಹಲ್ಲೆಲೂಯಾ. ಅದಕ್ಕಾಗಿ ಕರ್ತನ ಆತ್ಮನು ನಿಮ್ಮ ಮೇಲೆ ಇದ್ದಾನೆ, ನಿಮ್ಮ ಒಳಗಡೆ ಇದ್ದಾನೆ. ಅದಕ್ಕಾಗಿ ನಿಮ್ಮನ್ನು ಅಭಿಷೇಕಿಸಿದ್ದಾನೆ. ಅದಕ್ಕಾಗಿ ನಿಮ್ಮನ್ನು ಶುಭವರ್ತಮಾನವನ್ನು ಸಾರುವುದಕ್ಕಾಗಿ ಆತನು ಕಳುಹಿಸಿದ್ದಾನೆ. ನಾವು ಇಲ್ಲಿ ನೋಡ್ತೇವೆ. ನಾವು ಮುಂದಿನ ವಚನ 2, 3, 4 ಓದೋಣ. ಈ ಒಂದು 3 ವಚನಗಳನ್ನು ಓದೋಣ. ಓಕೆ. ಕರ್ತನ ಅಂಗೀಕಾರದ ವರ್ಷವನ್ನು ಸಾರಿ ಹೇಳುವುದಕ್ಕೂ, ನಮ್ಮ ದೇವರು ಮುಯ್ಯಿಗೆ ಮುಯ್ಯಿ ಕೊಡುವ ದಿವಸ ಪ್ರಸಿದ್ಧಿ ಮಾಡುವುದಕ್ಕೂ, ದುಃಖವುಳ್ಳವರೆಲ್ಲರನ್ನು ಆದರಿಸುವುದಕ್ಕೂ ಓಕೆ ನಮ್ಮನ್ನು ಅಭಿಷೇಕಿಸಿದ್ದಾನೆ. ಆಮೆನ್. 3ನೇ ಒಂದು ವಚನ. ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಓಕೆ, ಇಲ್ಲಿ ನೋಡ್ರಿ, ದೇವರು ನಿಮ್ಮಲ್ಲಿ ಆ ಪವಿತ್ರಾತ್ಮನ ಇರಿಸುವುದು ಮಾತ್ರವಲ್ಲ, ನಮ್ಮನ್ನು ಅಭಿಷೇಕಿಸುವುದು ಮಾತ್ರವಲ್ಲ, ನಮ್ಮನ್ನು ಆತನು ಕಳುಹಿಸಿದ್ದಾನೆ. ಎಲ್ಲ ಹೇಳ್ರಿ, ದೇವರು ನನ್ನನ್ನು ಕರೆದಿದ್ದಾನೆ, ನನ್ನನ್ನು ಕಳುಹಿಸುತ್ತಾ ಇದ್ದಾನೆ. ಗಟ್ಟಿಗೇಳ್ರಿ, ಗಟ್ಟಿಗೇಳ್ರಿ. ಇವಾಗ ಬಿಸಿಲಾಗ ಏನು ಹೋಗೋ ಅವಶ್ಯಕತೆ ಇಲ್ಲ. ಓಕೆ, ಗಟ್ಟಿಗೇಳ್ರಿ. ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನನ್ನು ಕಳಿಸುತ್ತಾ ಇದ್ದಾನೆ. ಅಯ್ಯೋ, VBS ಮಕ್ಕಳಲ್ಲಿ ಎಷ್ಟು ಹುರುಪಿತ್ತು, ನಿಮ್ಮಲ್ಲಿ ಅದೇ ಹುರುಪಲ್ಲಿ ಹೇಳ್ಬೇಕು ನೀವು. ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನನ್ನು ಕಳಿಸುತ್ತಾ ಇದ್ದಾನೆ. ಕೆಲಸ ಮಾಡಬೇಕ್ರಿ. ದೇವರಿಗೆ ಕೆಲಸ ಮಾಡೋರು ಬೇಕು. ಆತನು ಅಭಿಷೇಕಿಸಿದಂಥ ಕಾರಣ ಆತನಿಗಾಗಿ ಹೋಗಬೇಕು. ಆತನು ಕಳಿಸಿಕೊಟ್ಟಂಥ ಆತನು ಯಾವ ಕೆಲಸಕ್ಕಾಗಿ ನಮ್ಮನ್ನು ಅಭಿಷೇಕಿಸಿದಾನೋ ಆ ಕೆಲಸ ಮಾಡಲಿಕ್ಕೆ ನಾವು ಮುಂದುವರಿಬೇಕು. ಆಮೆನ್. ಪವಿತ್ರಾತ್ಮ ನಮ್ಮಲ್ಲಿ ಇರುವಂಥ ಕಾರಣ ಏನು ಗೊತ್ತಾ? ನಾವು ಆತನಿಂದ ಕಳಿಸಲ್ಪಟ್ಟವರಾಗಿದ್ದೇವೆ. ಅದಕ್ಕಾಗಿ ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ. ಆಮೆನ್. ಸೊ ಇವಾಗ ಪಟ್ಟಿರುವಾಗ ಏನು ಮಾಡ್ತೀವಂತೆ ನಾವು? ಅಲ್ಲಿ ಹೇಳ್ತದೆ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚಿಯೋನಿನಲ್ಲಿ ಶೋಕಿಸುವವರಿಗೆ, ಅಂದರೆ ಅಯ್ಯೋ ಅಪ್ಪ ಅಮ್ಮ ಅಂತ ಗೋಳಾಡುತ್ತಾ ಇರುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ಕೊಡುವುದಕ್ಕಾಗಿ ನಮ್ಮನ್ನು ಆತನು ಕಳುಹಿಸಿದ್ದಾನೆ. ಆ ಅಭಿಷೇಕ ಅದಕ್ಕಾಗಿ ನಿಮ್ಮ ಮೇಲೆ ಇದೆ. ಆಮೆನ್. ಅಲ್ಲಿ ಹೇಳ್ತದೆ, ದುಃಖವಿದ್ದಲ್ಲಿ ಆನಂದ ತೈಲವನ್ನು ಕೊಡುವುದಕ್ಕಾಗಿ ನಿಮ್ಮನ್ನು ಕಳುಹಿಸಿದ್ದಾನೆ. ಬಳ್ಳಾರಿಯಲ್ಲಿ ದುಃಖ ಇದ್ದರೆ, ನಿಮ್ಮ ಸುತ್ತಮುತ್ತಲಿನ ಜನರಲ್ಲಿ ದುಃಖ ಇದ್ದರೆ, ನಿಮ್ಮ ಒಂದು ಬಂಧು ಬಳಗ ದುಃಖವಿರುವಲ್ಲಿ ಆನಂದ ತೈಲವಾಗಿ ನೀವಿರುವುದಕ್ಕಾಗಿ ನಿಮ್ಮಲ್ಲಿ ಪವಿತ್ರಾತ್ಮನಿದ್ದಾನೆ. ಅದಕ್ಕಾಗಿ ನೀವು ಕರೆಯಲ್ಪಟ್ಟವರು, ಅದಕ್ಕಾಗಿ ನಿಮ್ಮನ್ನು ಕಳಿಸಿದ್ದಾನೆ. ಅರ್ಥ ಆದರೆ ಆಮೇಲೆ ಹೇಳ್ಬೇಕು ನೀವು. ಆಮೇನ್. ದುಃಖಿತರೆಲ್ಲರಿಗೆ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ, ಉತ್ಸಾಹದ ವಸ್ತ್ರಗಳನ್ನು ಕೊಡುವುದಕ್ಕೂ ನಿಮ್ಮನ್ನು ಕಳಿಸಿದ್ದಾನೆ. ಬಳ್ಳಾರಿಯಲ್ಲಿ ಇವತ್ತು ಯಾವ ನಿರೀಕ್ಷೆ ಇಲ್ಲ, ಬಳ್ಳಾರಿಯಲ್ಲಿ ಯಾವ ಒಂದು ಉತ್ಸಾಹ ಇಲ್ಲ, ಬಳ್ಳಾರಿಯಲ್ಲಿ ನಿರಾಸೆ, ಎಲ್ಲ ಜಿಗುಪ್ಸೆ, ಚಿಂತೆ, ಎಲ್ಲ ಕಷ್ಟ ನಷ್ಟ ಎಲ್ಲ ಇದೆ ನಮ್ಮ ಸುತ್ತಲೂ. ಆದರೆ ನಾವು ಏನಕ್ಕಾಗಿ ಅಭಿಷೇಕ ಮಾಡಲ್ಪಟ್ಟಿದ್ದೇವೆ? ನಾವು ಏನಕ್ಕಾಗಿ ಕಳಿಸಲ್ಪಟ್ಟಿದ್ದೇವೆ? ಯಾಕೆ ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ? ಒಂದೇ ಕಾರಣ, ಆ ದುಃಖ ಇರುವಲ್ಲಿ ಆನಂದ ತೈಲವಾಗಿರುವುದಕ್ಕಾಗಿ ನಾವು ಕಳಿಸಲ್ಪಟ್ಟವರಾಗಿದ್ದೇವೆ. ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ಕೊಡಲಿಕ್ಕಾಗಿ. ಆಮೆನ್. ಹಲ್ಲೆಲೂಯಾ. ಮುಂದಿನ ವಚನ ಹೋದ್ರೆ 4ನೇ ವಚನ. ಹೌದು. ಯೆಹೋವನು ತನ್ನ ಪ್ರಭಾವಗೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು. ಕೇಳಿಸ್ಕೊಡ್ರಿ, ಎಚ್ಚರಿಕೆಯಿಂದ ಕೇಳಿಸ್ಕೊ. ಇದೇ ಪ್ರಾಮುಖ್ಯ ಅಂತ ವಚನ. ಇದಾದ್ಮೇಲೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಸರಿನಾ? ಓಕೆ, ಹೋದ್ರಿ. ಪೂರ್ವದಲ್ಲಿ ಪಾಳು ಬಿದ್ದವನ್ನು ಪುನಃ ಎಬ್ಬಿಸುವವರು, ತಲತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವವರು. ಆಮೆನ್. ಅರ್ಥ ಆಗಿದೆಯಾ? ಅಲ್ಲಿ ಹೇಳ್ತದೆ, ಪುರಾತನ ಕಾಲದಲ್ಲಿ ಹಾಳು ಬಿದ್ದ ನಿವೇಶನಗಳನ್ನು ತಿರುಗಿ ಕಟ್ಟುವರು.
ಯಾರಲ್ಲಿ ಪವಿತ್ರಾತ್ಮನಿದ್ದಾನೋ, ಯಾರಲ್ಲಿ ಆ ಪವಿತ್ರಾತ್ಮನ ಇರಿಸಿ ದೇವರು ಅವರನ್ನು ಕರೆದಿದ್ದಾನೋ, ಅವರನ್ನು ಕಳಿಸಿದ್ದಾನೋ, ಅವರ ಮೂಲಕವಾಗಿ ದೇವರು ಏನು ಮಾಡ್ತಾನೆ, ಪುರಾತನ ಕಾಲದಲ್ಲಿ ಅಂದರೆ ಹಾಳು ಬಿದ್ದಂಥ ನಿವೇಶನಗಳು, ಅಂದರೆ ಏನೂ ಇಲ್ಲ, ಅಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯತೆಯೇ ಇಲ್ಲ ಅನ್ನುವಂಥ ಸ್ಥಳಗಳನ್ನು ಅಲ್ಲಿ ಪುನಃ ದೇವರೇನು ಮಾಡ್ತಾನೆ, ಕಟ್ಟುತ್ತಾನೆ. ಆಮೇಲೆ ನಿಮ್ಮ ಮನೆ ಸುತ್ತಮುತ್ತಲು ನಿಮ್ಮ ಬಂಧು ಬಳಗ ಅವರ ಜೀವದಲ್ಲಿ ರಕ್ಷಣೆ ಇಲ್ಲದಂಥ ಜನರಲ್ಲಿ ಈ ಒಂದು ಬಳ್ಳಾರಿ ನಗರದಲ್ಲಿ ಅನೇಕರು ಆ ರೀತಿಯಲ್ಲಿ ಪುರಾತನ ಕಾಲದಲ್ಲಿ ಹಾಳು ಬಿದ್ದಂಥ ನಿವೇಶನಗಳು. ಹಾಗೆ ನಾವು ಕೆಲವೊಂದು ಸರಿ ಅಂಥ ಮನೆಗಳನ್ನ ನೋಡಿ ಬೂತ್ ಬಂಗ್ಲಾ ಅಂತ ಹೇಳ್ತೀವಿ. ಬ್ರಿಟಿಷರ ಕಾಲದ್ದು ಕಟ್ಟಿದ್ದ ಮನೆಗಳು, ಯಾರು ಉಪಯೋಗ ಮಾಡದೇ ಕಟ್ಟು, ಬಾಗಿಲು ಕಿಟಕಿ ಎಲ್ಲ ಹೋಗ್ಬಿಟ್ಟು, ಕಾಂಪೌಂಡ್ ಇಲ್ಲ, ಗೋಡೆ ಇಲ್ಲ, ರೂಫ್ ಇಲ್ಲ, ಬರೀ ಗೋಡೆಗಳು, ಕೆಲವು ಕಲ್ಲುಗಳಿರ್ತವೆ. ಓಕೆ, ಅಂಥ ಸ್ಥಳಗಳನ್ನ ಏನು ಮಾಡ್ತೀವಿ, ಬೂತ್ ಬಂಗ್ಲಾ ಅಂತೀವಿ. ದೇವ್ರು ಏನಂತಾನೆ ಗೊತ್ತಾ, ಅಂಥ ಎಲ್ಲ ಪುರಾತನ ಕಾಲದ ಹಾಳು ಬಿದ್ದ ಒಂದು ನಿವೇಶನಗಳನ್ನು ದೇವರು ಪುನಃ ಕಟ್ಟುತ್ತಾನೆ. ಯಾರಲ್ಲಿ ಕರ್ತನ ಆತ್ಮನಿದ್ದಾನೋ ಅವರ ಮೂಲಕವಾಗಿ, ಯಾರು ಅಭಿಷೇಕ ಮಾಡಲ್ಪಟ್ಟಿದ್ದಾರೋ ಅವರ ಮೂಲಕವಾಗಿ ದೇವರು ಇಂಥ ಕಾರ್ಯಗಳನ್ನು ಪುನಃ ಸ್ಥಾಪನೆ ಮಾಡುತ್ತಾನೆ, ಪುನಃ ಕಟ್ಟುತ್ತಾನೆ. ಹಾಳು ಬಿದ್ದವು ಎಲ್ಲವೂ ಸಹ ಜೀವಕ್ಕೆ ಅದು ಬರುವಂಥದ್ದಾಗಿದೆ. ಅದು ನಿನ್ನ ನನ್ನ ಮೂಲಕವಾಗಿ ಮಾಡುತ್ತಾನೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ನಾನು ಇಷ್ಟ ಅರಿಸಿದ್ರೆ ನೀವು ಇಷ್ಟು ಸ್ವಲ್ಪ ಹಲ್ಲೆಲೂಯ ಹೇಳೋಕೆ ಕೂಡ ನಿಮ್ಗೆ ಆಗ್ತಾ ಇಲ್ಲ. ಹಲ್ಲೆಲೂಯ, ಆಮೆನ್. ಕನ್ನಡ ಸರ್ವಿಸಲ್ಲಿ ಆಮೇಲೆ ಭಾಳ ಕೇಳಿಸ್ತದೆ, ನನಗೆ ಭಾಳ ಸಂತೋಷ, ಅದಕ್ಕೆ ಹೇಳಿಸ್ತಾ ಇರ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ತಲಾಂತರಗಳಿಂದ ಅಂದರೆ ಯಾವುದೋ 1000 ವರ್ಷಗಳ ಹಿಂದೆ ಆ ಒಂದು ಇತ್ತು ಪಟ್ಟಣ, ಅದು ಹಾಳು ಬಿದ್ದೋಗಿತ್ತು. ಅಂದರೆ ಏನು ಪಟ್ಟಣ ಅಂದರೆ ಏನು, ಗೋಡೆಗಳಲ್ರಿ, ಮನೆಗಳಲ್ರಿ. ಪಟ್ಟಣ ಅಂದರೆ ಜನರು. ಜನರು ಎಲ್ಲ ಪಕ್ಕದಲ್ಲಿ ನೋಡಿ ಹೇಳ್ರಿ. ಪಟ್ಟಣ ಅಂದರೆ ಜನರು, ನಗರ ಅಂದರೆ ಜನರು, ದೇಶ ಅಂದರೆ ಜನರು, ಜಗತ್ತು ಅಂದರೆ ಜನರು, ಲೋಕ ಅಂದರೆ ಜನರು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವವರು ಒಬ್ಬರಾದರೂ ನಶಿಸಿ ಹೋಗದಂತೆ ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂಬುದಾಗಿ ಕೊಟ್ಟನು. ಆಮೆನ್, ಹಲ್ಲೆಲೂಯಾ. ಸೊ ಇವಾಗ ಆ ರಕ್ಷಣೆ ನಿಮಗೆ ನಮಗೆ ಕೊಟ್ಟಿರುವಂಥ ಕಾರಣ, ಆ ಪವಿತ್ರಾತ್ಮ ನಿಮ್ಮ ಮೇಲೆ ಇರುವಂಥ ಕಾರಣ, ನಿಮ್ಮ ಒಳಗಡೆ ಇರುವಂಥ ಕಾರಣ, ನಿಮ್ಮನ್ನು ಅಭಿಷೇಕಿಸಿದಂಥ ಕಾರಣ, ಹಾಳು ಬಿದ್ದಂಥ ನಿವಾಸನೆಗಳನ್ನು, ಪುರಾತನ ನಿವಾಸನೆಗಳನ್ನು ಆತನು ಪುನಃ ಕಟ್ಟುತ್ತಾನೆ. ಮತ್ತು ಆತನು ತಲತಲಾಂತರಕ್ಕೆ ಹಾಳು ಬಿದ್ದಂಥ ಒಂದು ಪಟ್ಟಣಗಳನ್ನು ಉದ್ಧಾರ ಮಾಡುತ್ತಾನೆ. ನಿಮ್ಮ ಮೂಲಕವಾಗಿ ಉದ್ಧಾರ ಮಾಡುತ್ತಾನೆ. ಆಮೆನ್. ಈ ವಚನ ಹೇಳಿ ನಾನು ಮುಕ್ತಾಯ ಮಾಡ್ತಾನೆ. 5ನೇ ವಚನ. ಆಗ ವಿದೇಶಿಯರು ನಿಂತುಕೊಂಡು ನಿಮ್ಮ ಮಂದೆಗಳನ್ನು ಮೇಯಿಸುವರು, ಅನ್ಯರು ನಿಮಗೆ ಉಳುವರು, ತೋಟಗಾರರು ಆಗುವರು. ಓಕೆ, 6. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಕೇಳಿಸ್ಕೊಡ್ರಿ, ಎಚ್ಚರಿಕೆ ಕೇಳಿಸಿ, ಇದು ಕೊನೆಯ ವಚನ. ನೀವು ಯೆಹೋವನ ಯಾಜಕರೆಂಬ ಬಿರುದನ್ನು ಹೊಂದುವಿರಿ. ಓಕೆ. ಜನರು ನಿಮ್ಮನ್ನು ನಮ್ಮ ದೇವರ ಸೇವಕರು ಎಂದು ಕರೆಯುವವರು. ಹಲ್ಲೆಲೂಯಾ. ಯಾರಾದರೂ ಸೇವಕರಿದ್ದೀರಾ ಇಲ್ಲಿ? ಹಲ್ಲೆಲೂಯಾ. ಯಾರಿಗೆ ರಕ್ಷಣೆ ಕೊಡಲ್ಪಟ್ಟಿದೆಯೋ, ಯಾರ ಮೇಲೆ ಪವಿತ್ರಾತ್ಮನು, ಯಾರ ಒಳಗಡೆ ಪವಿತ್ರಾತ್ಮನಿದ್ದಾನೋ, ಯಾರ ಮೂಲಕ ದೇವರು ಹಾಳು ಬಿದ್ದಂಥ ಪುರಾತನ ನಿವಾಸನೆಗಳನ್ನು ಕಟ್ಟುತ್ತಾನೋ, ಯಾರ ಮೂಲಕವಾಗಿ ದುಃಖವಿದ್ದಲ್ಲಿ ಆನಂದ ತೈಲ ಕೊಡ್ತಾನೋ, ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ಮಾಡ್ತಾನೋ, ಆ ಆತ್ಮನ ಮೂಲಕವಾಗಿ ಯಾರನ್ನು ಆತನು ಕಳುಹಿಸಿದ್ದಾನೋ ಅವರ ಮೂಲಕವಾಗಿ ಅವರಿಗೆ ಏನು ಹೇಳ್ತಾ ಇದ್ದಾನೆ, ನೀವು ಯೆಹೋವನ ಯಾಜಕರಾಗಿದ್ದೀರಿ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀನು ಯಾಜಕ. ಯಾರಿಗೋ ಯಾಜಕ ಅಲ್ಲ. ಗಟ್ಟಿ ಹೇಳ್ಬೇಕು. ಅಯ್ಯಪ್ಪ, ಈ ಬಿಸಿಲು ಯಾಕೋ ಜಾಸ್ತಿ ಆಯಿತು. ಸ್ವಲ್ಪ ಊರ್ಪಲ್ಲಿ ಹೇಳ್ರಿ, ನೀನು ಬರೀ ಯಾಜಕ ಅಲ್ಲ, ಯೆಹೋವನ ಯಾಜಕ, ಕರ್ತನ ಯಾಜಕ. ಈ ಯಾಜಕ ಅಂದರೆ ಅವನ ಕೆಲಸ ಏನ್ರಿ? ಯಾಜಕ ಅಂದರೆ ಅವನ ಕೆಲಸ ಏನು ಗೊತ್ತಾ? ಅವನು ಬ್ರಿಡ್ಜ್ ಇದ್ದಂಗೆ. ಓಕೆ, ಪರಿಶುದ್ಧನಿಗೂ ಪಾಪಿಗಳಿಗೂ ಮಧ್ಯದಲ್ಲಿ ಬ್ರಿಡ್ಜ್. ಅಂದರೆ ಪಾಪಿಗಳು ಪರಿಶುದ್ಧನ ಬಳಿಗೆ ಹೋಗ್ಲಿಕ್ಕೆ ಆಗಲ್ಲ, ಪರಿಶುದ್ಧನು ಪಾಪಿಗಳ ಬಳಿಯಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಆದರೆ ಈ ಬ್ರಿಡ್ಜ್ ಇರೋದ್ರಿಂದ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸಂಪರ್ಕ ಇರ್ತದೆ. ದೇವರು ನಿಮ್ಮನ್ನು ನಮ್ಮನ್ನು ಯಾಜಕರು, ಕರ್ತನ ಯಾಜಕರಾಗಿ ಕರೆದಿರುವಂಥ ಕಾರಣ ಮನುಷ್ಯರಿಗೆ ದೇವರ ಪ್ರತಿನಿಧಿಯಾಗಿ ನಾವು ನಿಲ್ಲುವಂತೆ ಆತ ನಮ್ಮನ್ನು ಯಾಜಕರಾಗಿ ಮಾಡಿದ್ದಾನೆ. ಮತ್ತು ದೇವರ ಮುಂದೆ ಪ್ರಜೆಗಳ ಪರವಾಗಿ ನಿಲ್ಲುವುದಕ್ಕಾಗಿ ನಮ್ಮನ್ನು ಯಾಜಕರಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರಿದ್ದಾರೆ, ಇಲ್ಲಿ ಪಾಪದಲ್ಲಿ ತುಂಬಿ ತುಳುಕಿರುವಂಥ ಜನರಿದ್ದಾರೆ, ಮಧ್ಯದಲ್ಲಿ ಯಾರಿದ್ದಾರೆ? ಯಾಜಕರು ಇದ್ದಾರೆ, ನೀವಿದ್ದೀರಿ. ಸಭೆ ಇದೆ, ಪ್ರಾರ್ಥಿಸುವಂಥ ಜನರಿದ್ದಾರೆ. ಈ ಸಭೆ ಅನ್ನುವಂಥ ಯಾಜಕರು ಅಥವಾ ನಮ್ಮ ಅಂತ ಯಾಜಕರು, ಯೆಹೋವನ ಯಾಜಕರು ಏನು ಮಾಡ್ತಾರೆ? ಅವ್ರೇನು ಮಾಡ್ತಾರೆ?
ದೇವರ ಬಳಿಗೆ ಜನರ ಪರವಾಗಿ ಅಲ್ಲಿ ಹೋಗಿ ಅವರು ಪ್ರಾರ್ಥಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ಮತ್ತು ದೇವರಿಂದ ಅವರು ಜನರ ಬಳಿಗೆ ಸಹ ಹೋಗುತ್ತಾರೆ. ಹಲ್ಲೆಲೂಯಾ. ಅವರು ದೇವರನ್ನು ಪ್ರತಿನಿಧಿಸ್ತಾ ಜನರ ಮುಂದೆ ಹೋಗುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಜಕರು ಪಕ್ಕದಲ್ಲಿ ನೋಡ್ರಿ, ನೀವು ಯೆಹೋವನ ಯಾಜಕರು, ನೀವು ದೇವರ ಸೇವಕರು. ಇಲ್ಲಿ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಸಹ ಪ್ರತಿಯೊಂದು ಸಭಿಕರು ಸೇವಕರು. ಯಾರ್ಯಾರು ಯೇಸು ಸ್ವಾಮಿಯನ್ನು ನಂಬಿದಾರೋ ಅವರ ಮೇಲೆ ಪವಿತ್ರಾತ್ಮನಿದ್ದಾನೆ, ಅವರ ಒಳಗಡೆ ಪವಿತ್ರಾತ್ಮನಿದ್ದಾನೆ. ನೀವು ಸೇವಕರು. ಇಲ್ಲಿ ನಾನು ಹೇಳಿಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ. ಯೆಶಾಯ ಬರೆದ 61ನೇ ಅಧ್ಯಾಯದಲ್ಲಿ ಯೆಹೋವನು ತಾನು ಹೇಳ್ತಾನೆ, ನೀವು ನನ್ನ ಯಾಜಕರು, ನೀವು ನನ್ನ ಸೇವಕರು. ಆದರೆ ನಾವೇನು ಮಾಡ್ತೀವಿ? ಸೇವಕರು ಬರಲಿ, ಅವರು ಪ್ರಾರ್ಥನೆ ಮಾಡಲಿ. ದೆವ್ವ ಬಂತು, ಸೇವಕರು ಬಂದು ಪ್ರಾರ್ಥನೆ ಮಾಡಲಿ. ಸೇವಕರು ಯಾರು? ಯಾರಲ್ಲಿ ಪವಿತ್ರಾತ್ಮನಿದ್ದಾನೋ, ಯಾರು ಆ ಪವಿತ್ರಾತ್ಮನಿಂದ ಅಭಿಷೇಕ ಮಾಡಲ್ಪಟ್ಟಿದ್ದಾರೋ, ಯಾರಿಗೆ ಆ ರಕ್ಷಣೆ ಕೊಡಲ್ಪಟ್ಟಿದೆಯೋ ಅವರು ಸೇವಕರು, ಅವರು ಯಾಜಕರು. ಆಮೆನ್, ಹಲ್ಲೆಲೂಯಾ. ಬಳ್ಳಾರಿ ನಾಶನದಿಂದ ತುಂಬಿ ತುಳುಕ್ತಾ ಇದೆ. ಜನರಿಗೆ ದಿಕ್ಕಿಲ್ಲ, ಮುಗ್ಧ ಜನರು, ಅವರಿಗೆ ಏನು ಗೊತ್ತಿಲ್ಲ, ಮಾರ್ಗ ಗೊತ್ತಿಲ್ಲ, ಪರಲೋಕದ ಮಾರ್ಗ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ನರಕದ ಹಾದಿಯಲ್ಲಿದ್ದಾರೆ. ಅವರಿಗೆ ಯಾಜಕರ ಅವಶ್ಯಕತೆ ಇದೆ. ನಿನ್ನಲ್ಲಿ ಪವಿತ್ರಾತ್ಮನ ಇರಿಸಿರುವಂಥ ಕಾರಣ, ನೀನು ಆ ಪವಿತ್ರಾತ್ಮನ ಆಲಯವಾಗಿರೋ ಕಾರಣ ಒಂದೇ ಉದ್ದೇಶ, ನೀನು ಆತನಿಗೆ ಯಾಜಕನಾಗಿ, ನೀನು ಆ ಒಂದು ಹಾಳು ಬಿದ್ದಂಥ ಆ ನಿವೇಶನಗಳನ್ನು ಪುನಃ ಕಟ್ಟುವುದಕ್ಕಾಗಿ, ಆ ಬೂದಿಗೆ ಬದಲಾಗಿ ಶಿರೋಭೂಷಣ ಕೊಡುವುದಕ್ಕಾಗಿ ದೇವರು ನಿಮ್ಮನ್ನು ಯಾಜಕರಾಗಿ, ಸೇವಕರಾಗಿ ಕರೆದಿದ್ದಾನೆ. ಆಮೇನ್. ಭಾಳ ಕೆಲವರು ಆಮೇಲೆ ಹೇಳ್ತಿದ್ದಾರೆ, ನೀವು ಮಾತ್ರ ಆಮೇಲೆ ಹೇಳಿದವರು ಮಾತ್ರ ಯಾಜಕರ? ಆಮೇನ್, ಆಮೇನ್. ಓಕೆ, ಎಲ್ಲ ಯಾಜಕರು ಆಮೇನ್ ಅಂದಿದ್ದಾರೆ. ವಾವ್, ಭಾಳ ಸಂತೋಷ ನನಗೆ. ಓಕೆ, ಸೊ ಎಲ್ಲ ಯಾಜಕರು ಏನು ಮಾಡಬೇಕು? ಮೊದಲನೇ ಕರ್ತವ್ಯ ಯಾಜಕಂದು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥಿಸ್ಬೇಕು. ನಾನು ಹೇಳಿದೆ, ದೇವರ ಮುಂದೆ ಹೋಗ್ಬೇಕು. ಮೊದಲನೇದಾಗಿ ಜನರ ದೇವರ ಪರವಾಗಿ ಜನರ ಮುಂದೆ ಹೋಗ್ತೇವೆ, ಅದು ಸುವಾರ್ತೆ ಹೇಳೋದು. ಆದರೆ ದೇವರ ಮುಂದೆ ಹೋಗ್ಬೇಕು, ಮೊದಲು ಪ್ರಾರ್ಥನೆ ಮಾಡಬೇಕು, ಜನರಿಗಾಗಿ ಪ್ರಾರ್ಥನೆ ಮಾಡೋದು. ನಿಮ್ಮ ಒಂದು ರಕ್ಷಣೆ ಹೊಂದದೇ ಇರುವಂಥ ಕುಟುಂಬಸ್ಥರಿಗೆ ನೀವೇ ಯಾಜಕರು, ನೀವೇ ಸೇವಕರು. ನಿಮ್ಮ ಮನೆಯಲ್ಲಿ ಇನ್ನೂ ನಿಮ್ಮ ಅಣ್ಣ ತಮ್ಮಂದಿರು, ಇನ್ನೂ ಬಂಧು ಬಳಗ ಇನ್ನೂ ರಕ್ಷಣೆಗೆ ಬಂದಿಲ್ಲ, ಅವರು ನಾಶನದ ಹಾದಿಯಲ್ಲಿದ್ದಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಸತ್ರವ್ರು ನೇರವಾಗಿ ನರಕಕ್ಕೆ ಹೋಗ್ತಾರೆ. ಬೇಕಾದು ನಿಮ್ಮ ಸ್ವಂತದವರು ನರಕಕ್ಕೆ ಹೋಗಬೇಕಾ? ಅಲ್ಲೇ ಹೇಳ್ತಾಯಿದ್ರು, ನರಕ ನರಕ ಅಂತ. ನೀವು ಹೋದ್ವಾರ ಮಾತಾಡ್ಬೇಕಾದ್ರೆ ನರಕ ಅಂತ ಹೇಳ್ಬೇಡ್ರಿ, ನಿಮಗೆ ನರಕದ ಅನುಭವನೇ ಗೊತ್ತಿಲ್ಲ. ನರಕ ಅನುಭವಿಸ್ತಾ ಇದ್ದೀನಿ ಬ್ರದರ್, ನಾನು ನರಕ ಅನುಭವಿಸ್ತಾ ಇದ್ದೀನಿ. ನರಕ ಅಂತ ಹೇಳಬೇಡ್ರಿ, ನರಕನ ನೀವು ಅನುಭವಿಸೇ ಇಲ್ಲ. ಪಾಪಿಗಳು, ಸೈತಾನ ಒಂದು ದೂತರು, ಅವ್ರಿಗಾಗಿ ಅದು ನರಕ ಇಡಲ್ಪಟ್ಟಿದೆ, ನಿಮಗಾಗಿ ಅಲ್ಲ. ಆಮೆನ್. ದೇವರ ಮಕ್ಕಳು ಪರಲೋಕ ಸೇರಬೇಕು, ಬೇರೆಯವ್ರನ್ನು ಕೂಡ ಪರಲೋಕಕ್ಕೆ ಸೇರುವಂತೆ ಮಾಡಬೇಕು ಯಾಜಕರಾಗಿ. ಆಮೆನ್, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಾರ್ಥನೆಗಳಿದ್ದೇನೆ. ಈ 7 ವಾರಗಳು ಏನು ಮಾಡ್ತಾ ಇದ್ದೀರಿ ಅಂದರೆ, ನಾವು ಯಾವತ್ತು ಈ 7 ವಾರಗಳು ನಾವು ಬಳ್ಳಾರಿಗಾಗಿ, ಹಾಳು ಬಿದ್ದಂಥ ಒಂದು ಪಟ್ಟಣ ಅಂದರೆ ಜನರು, ಅಂದರೆ ದಿಕ್ಕಿಲ್ಲದವರು, ಮುಗ್ಧರು, ಅನೇಕರು, ಪಾಪಿಗಳು, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಎಷ್ಟು ಜನ ಪ್ರಾರ್ಥನೆಗೆ ಸೇರ್ತೀರಾ? 5:15 ಎದ್ದೇಳ್ಬೇಕು ಬ್ರದರ್, ಅದು ಮಾತ್ರ ಹೇಳ್ಬೇಡ್ರಿ, ಬೇರೆ ಎಲ್ಲ ಹೇಳ್ರಿ ನಾನು ಮಾಡ್ತೀನಿ. ದೇವರು ಅದೊಂದೇ ಕೇಳ್ತಾ ಇರೋದು. ಆಮೇನ್, ಹಲ್ಲೆಲೂಯಾ. ನಾವು ಸುಮ್ಮನೆ ಇದ್ದಂಗೆ ಇದ್ದರೆ ಜೀವಿತದಲ್ಲಿ ನಾವು ಉದ್ಧಾರ ಆಗೋಲ್ರಿ. ಹಿಟ್ಟಿನ ಗಿರಣಿಯಲ್ಲಿ ನಮಗೆ 5 kg ಹಿಟ್ಟು ಬೇಕಂದರೆ ಹಾಕೋದು ಎಷ್ಟು ಹಾಕಬೇಕು? 5 kgನೇ ಗೋಧಿ ಹಾಕಬೇಕು ಅಥವಾ ಕಾಳು ಹಾಕಬೇಕು. ಆಮೇಲೆ ನಮಗೆ ಬೇಕಾದಂಥ ರಿಸಲ್ಟು ನಮಗೆ ಬೇಕು ಅಂದಾಗ ಅದಕ್ಕೆ ತಕ್ಕ ಒಂದು ಪ್ರಯಾಸಗಳನ್ನು ಹಾಕಬೇಕು. ಬಳ್ಳಾರಿ ರಕ್ಷಣೆ ಹೊಂದಬೇಕಂದ್ರೆ ಇಲ್ಲಿವರೆಗೆ ಏನು ಪ್ರಯಾಸ ಮಾಡಿದೀವೋ ಅದರಿಂದ ಆಗ್ತಾ ಇಲ್ಲ ಅಂದರೆ ನಾವೇನು ಮಾಡಬೇಕು? ಇನ್ನೂ ಹೆಚ್ಚು ಪ್ರಯಾಸ ಹಾಕಬೇಕು. ಹೌದಾ ಬ್ರದರ್? ವಾರಕ್ಕೆ ಒಂದು ಸರಿ ಅಂದ್ಕೊಂಡೆ, ಇವಾಗ 49 ದಿವಸ ಇಟ್ಬಿಟ್ಟಿರಲ್ಲ. ಹೌದು, ಇವಾಗ 49 ದಿವಸ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ಪ್ರಾರ್ಥನೆಗೆ ಸೇರ್ತೀರಿ? ಇಲ್ಲಿವರೆಗೆ 5ವರೆಗೆ ನಾನು ಎದ್ದಿಲ್ಲ, ಇವಾಗ ಎದ್ದೇಳ್ತೀನಿ ಅಂತ ಎಷ್ಟು ಜನ ಹೇಳ್ತೀರಿ? ನಾನು ಕೆಲವರು ಮನೆಗೆ ಹೋಗಿ ಎಬ್ಸಿ ಪ್ರಾರ್ಥನೆ ಮಾಡಿಸ್ತೀನಿ. ನನಗೆ ಗೊತ್ತಿಲ್ಲ ಅವ್ರು ಮಲಗರ ಅಂತ, ಪ್ರಾರ್ಥನೆ ಇದೆ ಅಂದ್ಕೊಂಡು ಹೋಗಿದ್ದೀನಿ. ಓಕೆ, ಆಮೇಲೆ ಹಲ್ಲೆಲೂಯಾ. ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಬೆಳಿಗ್ಗೆ ಹೋಗಿ ನಾನು ಸಾಯಂಕಾಲ ಒಂದೇ ದಿನ ಬೆಳಿಗ್ಗೆ 5ವರೆಗೆ ಬಿಟ್ಟೆ ಇಲ್ಲಿಂದ. ಬೆಂಗಳೂರಿಗೆ ಹೋಗಿ 12ವರೆಗೆ ಬಂದೆ ರಾತ್ರಿ ಬಸ್ಸಲ್ಲಿ. ತಕ್ಷಣ ಅದೇ ದಿವಸ ರಾತ್ರಿ 12ವರೆಗೆ ಬಂದು ಬೆಳಗ್ಗೆ ಎದ್ದು ನಾನು 5ವರೆಗೆ ಪ್ರಾರ್ಥನೆಗೆ ಹೋದೆ. ನಾನು ಘನಕಾರ್ಯ ಮಾಡಿದಂತ ಹೇಳ್ಕೊಳ್ಳೋಕ್ಕೆ ಹೇಳ್ತಾ ಇಲ್ಲ.
ಪ್ರಾರ್ಥನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದರೆ ಏನೇ ಇರಲಿ ನಾವು ಮಾಡೇ ಮಾಡ್ತೀವಿ. ಹೋಗಬೇಕು ಅಂತ ಡಿಸೈಡ್ ಮಾಡಬೇಕು. ಇಲ್ಲಿ ಬಂದಿಲ್ಲ ಅಂದರೆ ನಮ್ಮ ದೇಹ ಕೆಲಸ ಮಾಡಲ್ಲ. ಇಲ್ಲಿ ಸ್ವಲ್ಪ ನಿದ್ದೆ ಮಾಡಬೇಕು, ಸ್ವಲ್ಪ ಇನ್ನೂ ಬೇಕನ್ನಿಸ್ತದೆ. ಓಕೆ, ಆಮೇಲೆ ಎಲ್ಲರೂ ಪ್ರಯಾಸ ಮಾಡೋಣವಾ? ನಾವೆಲ್ಲರೂ ಯಾಜಕರಾಗಿದ್ದೇವೆ, ನಿದ್ದೆ ಮಾಡುವವರಲ್ಲ. ನಾವೆಲ್ಲರೂ ಸೇವಕರಾಗಿದ್ದೇವೆ, ಸೇವೆ ಮಾಡಿಸ್ಕೊಳ್ಳೋರಲ್ಲ. ಆಮೆನ್. ಸೊ ಸೇವೆ ಮಾಡೋಣವಾ? ಯಾರ ಸೇವಕರು, ಯಾರ ಯಾಜಕರು? ಯೆಹೋವನ ಯಾಜಕರು, ಯೆಹೋವನ ಸೇವಕರು. ಅದಕ್ಕಾಗಿ ಈ ಮುಂಬರುವಂಥ 2ನೇ ವಾರದಲ್ಲಿ ಸೋಮವಾರದಿಂದ ಇವತ್ತು ಸಂಜೆ ಎಲ್ಲ ಲೊಕೇಶನ್ನಿಂದ ಪ್ರಾರ್ಥನೆಗಳು ಇಲ್ಲೇ ನಡೀತದೆ 6:30. ದಯಮಾಡಿ ಎಲ್ಲರೂ ಬನ್ನಿರಿ. ಭಾನುವಾರಲ್ಲ, ಓಕೆ? ಒಂದೇ ದಿನ ಬ್ರದರ್, ಹೌದು, ಒಂದೇ ದಿನನ ಒಂದೇ ಆ ಪ್ರಾರ್ಥನೆಗೆ ಹಾಕಿರಿ. ದೇವರು ನಿಮ್ಮ ಜೀವಿತದಲ್ಲಿ ನಗರಗಳನ್ನು ಜೀರ್ಣೋದ್ಧಾರ ಮಾಡೋದಕ್ಕಾಗಿ ಉಪಯೋಗ ಮಾಡುತ್ತಾನೆ. ಬಳ್ಳಾರಿ ರಕ್ಷಿಸಲ್ಪಡುತ್ತದೆ. ನಮ್ಮ ಒಂದು ನಾಶನದ ಹಾದಿಯಲ್ಲಿರುವಂಥ ಜನರು ರಕ್ಷಿಸಲ್ಪಡ್ತಾರೆ. ಸ್ವಲ್ಪ ತ್ಯಾಗ ಬೇಕ್ರಿ. ಸೇವೆ ಸುಮ್ಮನೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಅಂದ್ಕೊಂಡ್ರೆ ಸುಮ್ಮನೆ ಆಗಿಬಿಡಲ್ಲ ಸೇವೆ. ನಾವು ಪ್ರಯಾಸಪಟ್ಟು ಮಾಡಬೇಕು. ಇಷ್ಟೆಲ್ಲ VBS ಮಕ್ಕಳಿಗೋಸ್ಕರ ಇದೆಲ್ಲ ಮಾಡಿದ್ರು, ಎಲ್ಲ ಸುಮ್ಮನೆ ಆಗಲ್ಲ. ಇದು ಯಾವಾಗಿಂದ ಪ್ರಿಪ್ರೇಷನ್? ಸುಮಾರು 3 ತಿಂಗಳಿಂದ ಪ್ರಿಪ್ರೇಷನ್ ನಡೀತಾ ಇದೆ, 2 ತಿಂಗಳಿಂದ. ಹೌದಾ? ಆಮೆನ್. ಇನ್ನೊಂದು ಸರಿ ಜೋರಾಗಿ ಚಪ್ಪಾಳೆ ತಡ್ರಿ ಶಿಕ್ಷಕರಿಗೆ, ಎಲ್ಫನ್ ಟೀಮ್ಗೆ ಜೋರಾಗಿ ಅಂತ ಹೇಳಿದೆ. ಕಾಣಿಕೆ ಕೇಳಿಲ್ಲ. ಓಕೆ, ವೆರಿ ಗುಡ್. ಚಪ್ಪಾಳೆ ಹೊಡೆದ್ರಿ. ಈ ಒಂದು ಪಂಚಾಶತ್ತಮ ಪ್ರಾರ್ಥನೆಗೆ ನಾವೆಲ್ಲರೂ ಸೇರಿ ಬರೋಣ. ನಮ್ಮ ಮೂಲಕವಾಗಿ ದೇವರು ನಮ್ಮನ್ನು ಯಾಜಕರಾಗಿ ಮಾಡಿ ರಕ್ಷಣೆ ಕೊಟ್ಟು ಪವಿತ್ರಾತ್ಮ ನೀರಿಸಿ ನಮ್ಮ ಮೂಲಕ ನಮ್ಮನ್ನು ಕಳುಹಿಸಿದ್ದ ಉದ್ದೇಶ ಹಾಳು ಬಿದ್ದಂಥ ಪಟ್ಟಣಗಳನ್ನು ಕಟ್ಟುವುದಕ್ಕಾಗಿ. ಆಮೆನ್. ಜೀರ್ಣೋದ್ಧಾರ, ನಗರಗಳನ್ನು ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡೋದಕ್ಕಾಗಿ, ಉದ್ಧಾರ ಮಾಡೋದಕ್ಕಾಗಿ ದೇವರು ನಮ್ಮಲ್ಲಿ ಆ ಪವಿತ್ರಾತ್ಮ ನೀರಿಸಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕಣ್ಣುಗಳು ಮುಚ್ಚುತ್ತಾ ಎದ್ದು ನಿಂತ್ಕೊಂಡು ಯಾರು ಚಲಿಸ್ಬೇಡ್ರಿ, ದಯಮಾಡಿ ಪ್ಲೀಸ್, ಐ ರಿಕ್ವೆಸ್ಟ್, ಯಾರು ಚಲಿಸ್ಬೇಡ್ರಿ. ಇದು ಗಂಭೀರವಂಥ ಸಮಯ. ಒಂದು ವೇಳೆ ಪ್ರಾರ್ಥನೆ ಮಾಡಲಿಕ್ಕೆ ನಿಮಗೆ ಒಂದು ಬಹುಶಃ ಸೋಮಾರಿತನ ಇರ್ಬೋದು, ಶರೀರದ ಒಂದು ಬಲಹೀನತೆ ಇರ್ಬೋದು, ಏನೇ ಇರಲಿ, ನಾವು ಪ್ರಾರ್ಥನೆಗೆ ಪ್ರಯಾಸಗಳನ್ನು ಹಾಕೋಣ ಪ್ರಿಯರೇ. ದೇವರು ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ. ಆಮೆನ್. ಕರ್ತನಲ್ಲಿ ನಮ್ಮ ಪ್ರಯಾಸ ಎಂದಿಗೂ ನಿರರ್ಥಕವಾಗುವುದಿಲ್ಲ, ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಪ್ರಾರ್ಥನೆಯಲ್ಲಿ ಬಿತ್ತುವುದನ್ನು ನಾವು ಖಂಡಿತವಾಗಿ ನಾವು ಕೊಯ್ತೀವಿ. ಯಾರು ಆ ಕಡೆ ನೋಡಬೇಡ್ರಿ, ಮಾತನಾಡಬೇಡ್ರಿ. ದಯಮಾಡಿ ನನ್ನ ರಿಕ್ವೆಸ್ಟ್, ಕೈಗಳನ್ನೆತ್ತಿರಿ, ದೇವ್ರ ಜೊತೆ ಸಂಪರ್ಕ ಮಾಡಿರಿ. ಇದು ಒಳ್ಳೆಯ ಸಮಯ, ದೇವರಿಗೆ ನಾವು ಮಾತನಾಡುವಂಥ ಸಮಯ. ಆಚೆ ಈಚೆ ಅಡ್ಡಾಡಬೇಡ್ರಿ ಪ್ಲೀಸ್. ಡೋಂಟ್ ಡಿಸ್ಟ್ರಾಕ್ಟ್ ಅದರ್ಸ್. ನೀವು ಡಿಸ್ಟ್ರಾಕ್ಟ್ ಆಗಬೇಡ್ರಿ, ಇನ್ನೊಬ್ಬರನ್ನು ಡಿಸ್ಟ್ರಾಕ್ಟ್ ಮಾಡಬೇಡ್ರಿ. ಕೈಗಳನ್ನೆತ್ತಿರಿ, ಪವಿತ್ರಾತ್ಮನ ಸಂಗಡ ಮಾತನಾಡಬೇಡ್ರಿ. ಡೋಂಟ್ ಟಾಕ್. ಪವಿತ್ರಾತ್ಮನ ಸಂಗಡ ಮಾತಾಡ್ರಿ, ಮನುಷ್ಯರ ಸಂಗಡವಲ್ಲ. ಮಾತಾಡ್ರಿ. ಓ ಹಾಲೆಲೂಯಾ. ಮಾತನಾಡ್ರಿ ಅಂದರೆ ಸ್ವರ ಬರಲಿ. ಆತ್ಮನ ಸಂಗಡ ಮಾತನಾಡ್ರಿ. ಹೇಳ್ರಿ, ಪವಿತ್ರಾತ್ಮನೇ, ನಾನು ಪ್ರಾರ್ಥನೆ ಮಾಡಲು ಇನ್ನೂ ನನಗೆ ಆಸಕ್ತಿ ಇದೆ. ಎಲ್ರಿಗಿದೆ ಆಸಕ್ತಿ, ಎಲ್ಲರಿಗೆ ಪ್ರಾರ್ಥನೆ ಮಾಡೋಂಥ ಆಸಕ್ತಿ ಇದೆ. ಎಲ್ಲರನ್ನ ದೇವರು ಯಾಜಕರಾಗಿ ಕರೆದಿದ್ದಾನೆ, ಎಲ್ಲರನ್ನ ಸೇವಕರಾಗಿ ಕರೆದಿದ್ದಾನೆ. ಕರೆಯೋದು ಮಾತ್ರವಲ್ಲ, ಆತನು ಅಭಿಷೇಕಿಸಿದ್ದಾನೆ. ಅಭಿಷೇಕ ಅಂದರೆ ಪವಿತ್ರಾತ್ಮ ನಿಲ್ಲಿಸಿದ್ದಾನೆ. ಅಭಿಷೇಕ ಅಂದರೆ ದೇವರ ಕೆಲಸಕ್ಕಾಗಿ ದೇವರೇ ಕೊಡುವಂಥ ಸಾಮರ್ಥ್ಯ. ನಮ್ಮನ್ನು ಆತನು ಸಾಮರ್ಥ್ಯಗೊಳಿಸಿದ್ದಾನೆ. ಲೆಟ್ಸ್ ಪ್ರೇ. ನಾವು ಲೆಟ್ಸ್ ಕಮಿಟ್. ನಮ್ಮನ್ನು ನಾವು ಆಧೀನಪಡಿಸೋಣ. ಕೈಗಳನ್ನೆತ್ತುತ್ತಾ ಸೂಚನೆ ಆಗಿದೆ, ದೇವರೇ ಪ್ರಾರ್ಥನೆಗೆ ಒಳಗಾಗುತ್ತೇನೆ. ಎಲ್ಲ ಶರೀರದ ಒಂದು ಇಚ್ಛೆಗಳನ್ನು, ಶರೀರದ ಒಂದು ಸೋಮರ್ಥ್ಯವನ್ನು ತೊರೆದು ಬಿಟ್ಟು ನಾನು ನಿನಗೆ ಒಳಗಾಗುತ್ತೇನೆ, ನಿನಗೆ ಆಧೀನನಾಗುತ್ತೇನೆ. ಓ ಪವಿತ್ರಾತ್ಮನಿಗೆ ಒಳಗಾಗೋಣ. ಕರ್ತನ ಆತ್ಮ ನನ್ನ ಮೇಲೆ ಇದ್ದಾನೆ, ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ, ಆತನು ನನ್ನನ್ನು ಕಳುಹಿಸಿದ್ದಾನೆ. ಆತನು ನನ್ನ ಮೂಲಕವಾಗಿ ಹಾಳು ಬಿದ್ದ ನಿವೇಶನಗಳನ್ನು ಆತನು ಪುನಃ ಕಟ್ಟುತ್ತಾನೆ. ಆತನು ಹಾಳು ಬಿದ್ದ ಪಟ್ಟಣಗಳನ್ನು ನನ್ನ ಮೂಲಕವಾಗಿ ಜೀರ್ಣೋದ್ಧಾರ ಮಾಡುತ್ತಾನೆ. ನಮ್ಮ ಕುಟುಂಬವನ್ನು ಉಪಯೋಗಿಸ್ತಾನೆ, ನಿಮ್ಮ ಕುಟುಂಬವನ್ನು ಉಪಯೋಗಿಸ್ತಾನೆ, ನಿಮ್ಮ ಒಂದು ಜೀವಿತಗಳನ್ನು ಉಪಯೋಗಿಸ್ತಾನೆ, ನಿಮ್ಮ ಒಂದು ಸಭೆಗಳನ್ನು ಉಪಯೋಗಿಸ್ತಾನೆ, ನಿಮ್ಮ ಸೇವೆಯನ್ನು ಉಪಯೋಗಿಸ್ತಾನೆ, ನೀವಿದ್ದ ಸ್ಥಳದಲ್ಲಿ ನಿಮ್ಮನ್ನು ಉಪಯೋಗಿಸ್ತಾನೆ. ದೇವರು ಎಲ್ಲವನ್ನು ನಿಮ್ಮ ಮೂಲಕ ಮಾಡಲಿಕ್ಕೆ, ಅದಕ್ಕಾಗಿಯೇ ಆತನು ಪವಿತ್ರಾತ್ಮನನ್ನು ನಿಮ್ಮ ಒಳಗಡೆ ಇರಿಸಿದ್ದಾನೆ. ನೀವು ಆತನ ಗರ್ಭಗುಡಿಯಾಗಿದ್ದೀರಿ. ನೀವು ಆ ಪ್ರಸನ್ನತೆ, ಸನ್ನಿಧಾನ, ದೇವರು ಸಾಕ್ಷಾತ್ ಆತನು ನಿವಾಸ ಮಾಡುವಂಥ, ನಿಮ್ಮಲ್ಲಿ ನೆಲೆಸುವಂಥ ಆ ಗರ್ಭಗುಡಿ ನೀವೇ ಆಗಿದ್ದೀರಿ. ಓ ಸ್ತೋತ್ರ ದೇವ, ವಂದನೆ ಸಯ್ಯ, ಹಲ್ಲೆಲೂಯಾ. ಓ ವಂದನೆ. ನೀವುಂಟೆ ನಾಕು ಚಾಲು ಏಸಯ್ಯ, ನೀವೆಂಟೆ ನೇನು ಉಂಟಾ. ಅರ್ಥಗರ್ಭಿತವಾಗಿ ಹಾಡೋಣ, ಕೈಗಳನ್ನೆತ್ತುತ್ತಾ. ನೀವುಂಟೆ ನಾಕು ಚಾಲು ಯಾ,
వెంటే నేను ఉంటానేసయ్యా. నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ మాట చాలయ్యా, నీ తోడు చాలయ్యా, నీ కొనే బరి నీ మాట చాలయ్యా, నీ చూపు చాలయ్యా, నీ ಪೂರ್ಣ ಹೃದಯದಿಂದ నీ మాట చాలయ్యా, నీ చూపు చాలయ్యా, నీ తోడు చాలయ్యా, నీ నీడ చాలయ్యా. నీ ఉంటే నాకు చాలు సయ్యా, నీ వెంటే నేను, నీ వెంటే నేను ఉంటానేసయ్యా, నీ వెంటే నేను ఉంటాನೇಸಯ್ಯ. ಕರ್ತನೇ, ನಿನ್ನ ರಕ್ಷಣೆಯನ್ನು ಕೊಟ್ಟಿದ್ದೆ, ಸ್ತೋತ್ರ. ಮಹಾರಕ್ಷಣೆಯನ್ನು ನಮಗೆ ದಯಪಾಲಿಸಿದ್ದೆ. ಹೌದು ಸ್ವಾಮಿ, ಪ್ರವಚನ ಮಾಡಿ ವಾಗ್ದಾನ ಮಾಡಿ ಸ್ವಾಮಿ ಅವುಗಳನ್ನು ಅನುಭವಿಸದೇ ಇರುವಂಥ ಪ್ರವಾದಿಗಳ ಮೂಲಕ ಹೇಳಿಸಿ ಕರ್ತನೆ ಸ್ವಾಮಿ, ಅಂಥ ಒಂದು ಸ್ವಾಮಿ ಮಹಾ ದಯೆಯ ಒಂದು ವರ್ಷವನ್ನು ನಮಗೆ, ಆ ಒಂದು ರಕ್ಷಣೆಯನ್ನು ನಮಗೆ ಪ್ರತಿಯೊಬ್ಬರಿಗೆ ನೀನು ಅನುಗ್ರಹಿಸಿದ್ದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ರಕ್ತವನ್ನು ಸಾಕ್ಷಾತ್ ನೀನೇ ಇಳಿದು ಬಂದು ಸ್ವಾಮಿ ನಮಗೋಸ್ಕರ ಜಡಿಯಲ್ಪಟ್ಟು ರಕ್ತವನ್ನು ಧಾರೆ ಎರೆದು ನಮ್ಮನ್ನು ರಕ್ಷಣೆ ದಯಪಾಲಿಸಿದ್ದೆ, ಪವಿತ್ರಾತ್ಮನ ನೇರಿಸಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ನಮ್ಮನ್ನು ಆ ವಿಷಯಗಳನ್ನು ಮಾಡಿದಂಥ ಕಾರಣ, ಅಭಿಷೇಕಿಸಿದಂಥ ಕಾರಣ ಕರ್ತನೆ ನಮ್ಮನ್ನು ಕಳಿಸಿದ್ದೆ. ಅದರ ಕಾರಣ ಸ್ವಾಮಿ, ನಮ್ಮನ್ನು ನಿನ್ನ ಯಾಜಕರಾಗಿ ನಮ್ಮನ್ನು ಆರಿಸಿಕೊಂಡಿದ್ದೆ, ನಿನ್ನ ಸೇವಕರಾಗಿ ನಮ್ಮನ್ನು ಕರೆದಿದ್ದೆ, ಆರಿಸಿಕೊಂಡಿದ್ದೆ. ಕರ್ತನೆ, ನಿನಗೆ ಒಳಪಡುತ್ತೇವೆ. ನೀನು ಏನು ಬಯಸುತ್ತೀಯೋ ಅದನ್ನೇ ಮಾಡಲಿಕ್ಕೆ ನಾವು ಮನಸ್ಸು ಮಾಡುತ್ತೇವೆ, ಸಮರ್ಪಣೆ ಮಾಡಿಕೊಳ್ತೇನೆ. ನಾನು ವೈಯಕ್ತಿಕವಾಗಿ ನಾನು ಸ್ವಾಮಿ ನಿನಗೆ ನಿನ್ನ ಯಾಜಕನಾಗಿರುವುದಕ್ಕಾಗಿ ಸಮರ್ಪಣೆ ಮಾಡಿಕೊಳ್ತೇನೆ, ನಿನ್ನ ಸೇವಕನಾಗಿರುವುದಕ್ಕಾಗಿ ನನ್ನನ್ನು ನಾನು ಒಳಪಡಿಸಿಕೊಳ್ತೇನೆ. ನೀನೇ ದೇವರು, ನಿನ್ನ ಬಿಟ್ಟರೆ ಬೇರೆ ಯಾವುದು ನನ್ನ ಮೇಲೆ ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅವಕಾಶ ಮಾಡಿಕೊಡುವುದಿಲ್ಲ. ಯೇಸು ಮಾತ್ರ ನನ್ನ ದೇವರಾಗಿದ್ದಾನೆ. ಆತನನ್ನು ಮಾತ್ರ ನಾನು ಸೇವೆ ಸಲ್ಲಿಸುತ್ತೇನೆ, ಆತನಿಗೆ ಮಾತ್ರ ನಾನು ಸೇವೆ ಮಾಡುತ್ತೇನೆ. ಬೇರೆ ಯಾವುದಕ್ಕೂ ನಾನು ಗುಲಾಮನಾಗುವುದಿಲ್ಲ, ಯಾವುದಕ್ಕೂ ನಾನು ಸೇವಕನಾಗಿರುವುದಿಲ್ಲ. ದೇವರಿಗೆ ಮಾತ್ರ ನಾನು ಸೇವಕನು, ದೇವರಿಗೆ ನಾನು ಯಾಜಕನು ಆಗಿ ನಾನು ಕೆಲಸ ಮಾಡುತ್ತೇನೆ. ಹೌದು ಸ್ವಾಮಿ, ನಮ್ಮ ಮೂಲಕವಾಗಿ ಸಮರ್ಪಣೆ ಮಾಡಿಕೊಂಡಂಥ ನಿನ್ನ ಯಾಜಕರ ಮೂಲಕವಾಗಿ, ನಿನ್ನ ಸೇವಕರ ಮೂಲಕವಾಗಿ ಬಳ್ಳಾರಿ ನಗರವನ್ನು ಕಟ್ಟು ಸ್ವಾಮಿ. ಅಪ್ಪ ಸ್ವಾಮಿ, ಎಬ್ಬಿಸು ಸ್ವಾಮಿ. ಸ್ವಾಮಿ ಕರ್ತ ನಾಶನದ ಹಾದಿಯಲ್ಲಂಥ ಜನರನ್ನು ಸ್ವಾಮಿ ನೀನು ಆರೋಗ್ಯ ತೆಗೆದುಕೊಂಡು ಬಾ, ಜೀವ ತುಂಬು. ಯೇಸುವಿನ ನಾಮದಲ್ಲಿ ನಮ್ಮ ನಗರಕ್ಕೆ ನಿತ್ಯ ಜೀವ ನಾವು ಘೋಷಿಸ್ತೇವೆ. ಯೇಸುವಿನ ನಾಮದಲ್ಲಿ ಎಲ್ಲ ಯಾಜಕರು ಆಮನೆ ಹೇಳಬೇಕು. ಯೇಸು ನಾಮದಲ್ಲಿ ಈ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್, ಆಮೇನ್. Yesu
ಪ್ರಾಣ ಕೊಟ್ಟ ಮರಣ ಗೆದ್ದ ಯೇಸು ರಾಜನೇ ನಮ್ಮ ಜಯ. ಪ್ರಾಣ ಕೊಟ್ಟ ಮರಣ ಗೆದ್ದ ರಾಜನೇ ನಮ್ಮ ಜಯ. ಯೇಸು ದೇವರ ಆರಾಧಕರು, ಹಿಂದೆ ನೋಡದ ಸೈನಿಕರು. ಚಪ್ಪಲ ಹೊಡೋಣ. ಎಸ್, ಶತ್ರು ಸೈನ್ಯವು ದಂಡಿಸಿ ಬಂದರು. ಶತ್ರು ಸೈನ್ಯವು ದಂಡೆತ್ತಿ ಬಂದರು. ಯೆಹೋಷಾಫಾಟನು ಶತ್ರು ಸೈನ್ಯವು ದಂಡೆತ್ತಿ ಬಂದರು. ಯೆಹೋಷಾಫಾಟನು ಪ್ರಾರ್ಥಿಸಿದನು. ಯುದ್ಧವು ನನ್ನದೆಂದು ಕರ್ತನು ಹೇಳಲು ನಿರ್ಭಯದಿಂದ ಅವರು ಜಯಗೀತೆ ಹಾಡಿದರು. ಯುದ್ಧವು ನನ್ನದೆಂದು ಕರ್ತನು ಹೇಳಲು ನಿರ್ಭಯದಿಂದ ಅವರು ಜಯಗೀತೆ ಹಾಡಿದರು. ಆತ್ಮದಿಂದ ಶತ್ರು ಗೊಲಿಯತ್ತು ಸವಾಲು ಹಾಕಲು ಶತ್ರು ಕೊಲ್ಲಿಯಾತು ಸವಾಲು ಹಾಕಲು ದೇವರ ಪ್ರಜೆಗಳೆಲ್ಲ ಆದರು. ಶತ್ರು ಕೊಲ್ಲಿಯಾತು ದೇವರ ಪ್ರಜೆಗಳೆಲ್ಲ ಮೌನವಾದರು. ದಾವೀದ ದೋಷದಿಂದ ಎದ್ದನು, ಸಜೀವ ದೇವರ ನಾಮವನ್ನು ಸಾರಲು. ಒಬ್ಬ ದಾವೀದ ಎದ್ದನು, ಸಜೀವ ದೇವರ ನಾಮವನ್ನು ಸಾರಲು. ಸಣ್ಣ ಕಲ್ಲು ಕವಣೆಯಿಂದ ಆತ್ಮಶಕ್ತಿಯಿಂದ ಜಯಿಸಿದನು. ಸಣ್ಣ ಕಲ್ಲು ಕವಣೆಯಿಂದ ಆತ್ಮಶಕ್ತಿಯಿಂದ ಜಯಿಸಿದರು. ನಮ್ಮೆಸು ನಮ್ಮೆಸು ನಮ್ಮ ಜಯ. ನಮ್ಮೆಸು ನಮ್ಮ ಬಲ. ನಮ್ಮೆಸು ನಮ್ಮ ಜಯ. ಪ್ರಾಣ ಕೊಟ್ಟ ಮರಣ ಗೆದ್ದ ಯೇಸು ರಾಜನೇ ನಮ್ಮ ಜಯ. ಪ್ರಾಣ ಕೊಟ್ಟ ಮರಣ ಗೆದ್ದ ಯೇಸು ರಾಜನೇ ನಮ್ಮ ಜಯ. ಯೇಸು ದೇವರ ಆರಾಧಕರು, ಹಿಂದೆ ನೋಡದ ಸೈನಿಕರು. ಯೇಸು ದೇವರ ಹಿಂದೆ ನೋಡದ ಸೈನಿಕರು. ಚಪ್ಪಲ್ ತಟ್ತಾ ಇದ್ರೆ ಯೇಸುಗಾಗಿ ಜೋರಾಗಿ. ಯಾರ ಆರಾಧಿಕರು ನೀವು? ಯೇಸು ದೇವರ ಆರಾಧಿಕರು. ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಸ್ತೋತ್ರ ಸ್ವಾಮಿ, ಸ್ತೋತ್ರಪ್ಪ ಕರ್ತನೆ, ನಿನ್ನ ಮುಂದೆ ನಾವು ಬಾಗುತ್ತೇವೆ. ನೀನು ಎಷ್ಟು ಒಳ್ಳೆಯ ದೇವರಾಗಿದ್ದಿ ಕರ್ತನೆ. ನೀನು ನಮ್ಮ ತಂದೆಯಾಗಿದ್ದಿ, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಕರ್ತನೆ ಈ ಸೇನೆಯ ನಾಯಕನು ನೀನಾಗಿದ್ದಿ ಕರ್ತನೆ. ನಮ್ಮನ್ನು ಹಂತ ಹಂತದಲ್ಲಿ ನಮ್ಮನ್ನು ನಡೆಸುವಾತನು ನೀನಾಗಿದ್ದಿ. ನಿನಗೆ ಸ್ತೋತ್ರ, ನಿನಗೆ ಕೋಟಿ ಕೋಟಿ ವಂದನೆ ಸಲ್ಲಿಸ್ತೇವಪ್ಪ ಕರ್ತನೆ. ಈ ದಿನದಲ್ಲಿ ಮಾತ್ರವಲ್ಲದೆ ನಮ್ಮನ್ನು ದಿನೇ ದಿನೇ ನಡೆಸುವಾತನು ನೀನಾಗಿದ್ದಿ. ನಿನ್ನ ನಾಯಕತ್ವಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ ಕರ್ತನೆ. ಈ ಒಂದು ವಾರದಲ್ಲಿ ನಾವು ಬಂದಿರುವಂಥ ಪ್ರತಿಯೊಬ್ಬೊಬ್ಬರೂ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇವಪ್ಪ ಕರ್ತನೆ. ನಾವು ಕೇಳಿದಂಥ ವಾಕ್ಯದ ಅನುಸಾರವಾಗಿ ಕರ್ತನೆ ನಾವು ಆತ್ಮಭರಿತರಾಗಿ ಕರ್ತನೆ ನಮ್ಮ ಮೇಲೆ ನಿನ್ನ ಆತ್ಮನನ್ನು ನೀನು ಸುರಿಸಿದ್ದಿ
ಕರ್ತನೆ, ನಾವು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಾಗಿ ನೀನು ನಮ್ಮನ್ನು ಕರೆದಿದ್ದಿ. ಕರ್ತನೆ, ಆ ಒಂದು ಸತ್ಯತೆಯಲ್ಲಿ ನಾವು ನಡೀಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ದಿನೇ ಕರ್ತನೆ, ನಾವು ಆ ನಿನ್ನ ವಾಕ್ಯದ ಸತ್ಯವು ಕರ್ತನೆ ನಮ್ಮನ್ನು ಬಿಡುಗಡೆ ಮಾಡಲಿ, ಅದರ ಪರಿಪೂರ್ಣತೆಯಲ್ಲಿ ನಾವು ನಡೀಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಸ್ವಾಮಿ. ಕೊಟ್ಟಂಥ ಕಾಣಿಕೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕೊಟ್ಟಂಥ ಕೈಗಳನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಅವರು ನಿನ್ನ ರಾಜ್ಯಕ್ಕಾಗಿ ಕೊಟ್ಟಿರುವಾಗ ಕರ್ತನೆ ಅದರ ಆಶೀರ್ವಾದಗಳನ್ನು ಅವರು ಹೇರಳವಾಗಿ ಅನುಭವಿಸಲಿ ಸ್ವಾಮಿ. ಯೇಸುವೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪ್ರತಿಯೊಬ್ಬೊಬ್ಬರು ನಿನ್ನ ಹಸ್ತಕ್ಕೊಪ್ಪಿಸ್ಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವಪ್ಪ. ಆಮೇನ್. 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 ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಸ್ವಾಮಿ ಕೃಪೆ, ಪರಿಶುದ್ಧಾತ್ಮ ಅನ್ಯೋನ್ಯ ಸಹವಾಸ ಮತ್ತು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಆತನು ಹೇಳಿದಂಥ ಆ ಯಾಜಕತ್ವವನ್ನು ಮತ್ತು ಯಾವುದಕ್ಕಾಗಿ ನಮ್ಮನ್ನು ಸೇವಕರಾಗಿ ಕರೆದನು ಆ ಕೆಲಸವನ್ನು ಮಾಡೋದಕ್ಕಾಗಿ ಸಾಮರ್ಥ್ಯಗೊಳಿಸಿದಂಥ ಪವಿತ್ರಾತ್ಮನು ನಮ್ಮ ಜೊತೆಗೆ ಇಂದಿಗೆಂದಿಗೂ ನೆಲೆಯಾಗಿರಲಿ. ಆಮೇನ್. ಆಮೇನ್.